ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಕೃಪೆಯ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಇವತ್ತು ಮುಂಜಾನೆ ಪ್ರಾರ್ಥನೆ, ಆರಾಧನೆ ಮತ್ತು ಕೆಲವೊಂದು ಕ್ರಿಸ್ಮಸ್ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಯಿತು. ನೆಕ್ಸ್ಟ್ ಇವಾಗ ನಾವು ವಾಕ್ಯದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ವಾಕ್ಯದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ತನ್ನ ನಾಮವನ್ನು ಮಹಿಮೆಪಡಿಸ್ಕೊಳ್ಳಿ. ಹಾಗೆಯೇ ಇವತ್ತು ವಿಶೇಷವಾಗಿ ನಾವು 11 ತಿಂಗಳನ್ನು ಪೂರೈಸಿ ವರ್ಷದ ಕೊನೆಯ ತಿಂಗಳಿಗೆ ನಾವು ಬಂದಿದ್ದೀವಿ. ಆ ಕೊನೆಯ ತಿಂಗಳಿನಲ್ಲಿ ಕ್ರಿಸ್ತನು ಜನಿಸಿದ್ದಾರೆ ಅಂತೇಳಿ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ಎಂದರೆ ಆ ಒಂದು ಡಿಸೆಂಬರ್ ತಿಂಗಳನ್ನು ಈ ವರ್ಷ ನಾನು ಹೇಳ್ತಾ ಇದ್ದೀನಿ, ಕೃತಜ್ಞತೆಯನ್ನು ಸೂಚಿಸುವ ತಿಂಗಳಾಗಿ ನಾವು ಮಾರ್ಪಡಿಸುವ. ಕೃತಜ್ಞತೆ ಅಂತಂದರೆ ಏನು? ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳೋದು. ಏನು? ನಿಮಗೆ ಇಲ್ಲಿ 11ನೇ ತಿಂಗಳಿನವರೆಗೆ ಕಾದು ಕಾಪಾಡಿದಂಥ ದೇವರಿಗೆ ಥ್ಯಾಂಕ್ಸ್ ಹೇಳುವಂಥ ತಿಂಗಳಾಗಿ ಈ ತಿಂಗಳನ್ನು ಮಾರ್ಪಡಿಸುವ. ಯಾಕಂದರೆ ಪ್ರತಿ ತಿಂಗಳು ವಾಗ್ದಾನಗಳನ್ನೇ ಕೊಡ್ತಾ ಬರ್ತಾ ಇದ್ದೀವಿ, ನಿಜ ಅಲ್ವಾ? ಈ ತಿಂಗಳು ವಾಗ್ದಾನ ಬೇಡ, ಕೊಟ್ಟಂಥ ವಾಗ್ದಾನಗಳಿಗೆ ಥ್ಯಾಂಕ್ಸ್ ಹೇಳಿ. ಏನು? ದೇವರಿಗೆ, ಅಪ್ಪ ಇಷ್ಟುವರೆಗೆ ನನ್ನ ನಡೆಸಿದ್ಯಾ, ನನ್ನ ಕುಟುಂಬನ ನಡೆಸಿದ್ಯಾ, ನನ್ನ ಹೆಂಡತಿ ಮಕ್ಕಳನ್ನು ನಡೆಸಿದ್ಯಾ, ನನ್ನ ಕುಟುಂಬ ಜೀವಿತದಲ್ಲಿ ನಿನ್ನ ನಾಮ ಮಹಿಮೆ ಆಗಿದೆ ಅಪ್ಪ, ನನ್ನ ಆಸ್ತಿ ವ್ಯವಹಾರ ನಡೆಸ್ಕೊಟ್ಟೆ. ಹಾಗೆಯೇ ಕೆಲವು ಜನಕ್ಕೆ ನಡೆಸ್ಕೊಡ್ಲಿಲ್ಲ, ಅವರೂ ಕೂಡ ಸ್ತೋತ್ರ ಮಾಡಿ. ಅವರು ಕೂಡ ಸ್ತೋತ್ರ ಮಾಡಿದಾಗ ಸೈತಾನಿಗೆ ತಲೆ ಕೆಟ್ಟದಾಗ ಬಿಡ್ತದೆ. ಇವು ಒಳ್ಳೇದು ಮಾಡಿದ್ರು ಸ್ತೋತ್ರ ಮಾಡ್ತಾಳೆ, ಕೆಟ್ಟದ್ದು ಮಾಡಿದ್ರು ಸ್ತೋತ್ರ ಮಾಡ್ತಾಳೆ. ಇವಳು ಸಾವಾಸ ಬೇಡದು ಬಿಟ್ಟು ಹೋಗ್ಬಿಡ್ತಾನೆ ಅವನು. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಈ ಸಲ ಈ ತಿಂಗಳ ಕೊನೆಯ ಗಳಿಗೆವರೆಗೆ ಕೂಡ ನಿಮ್ಮ ಬಾಯಲ್ಲಿ ಸ್ತುತಿ ಮತ್ತು ಸ್ತೋತ್ರಗಳು ಇರಲಿ. ಆಮೇಲೆ ಸ್ತುತಿ ಅಂತ ಹೇಳಿದ್ರೆ ಹಾಡು, ಸ್ತೋತ್ರ ಅಂತ ಹೇಳಿದ್ರೆ ಥ್ಯಾಂಕ್ಸ್. ನಿಮ್ಗೆ ಆಗಿರೋ ಒಳ್ಳೇದು ಕೆಟ್ಟದನ್ನೆಲ್ಲ ಇಲ್ಲಿ ಲೀಸ್ಟ್ ಮಾಡಬೇಡಿ. ಸಭೆಯಲ್ಲಿ ಸಮಯಾವಕಾಶ ಇಲ್ಲ, ಮನೆಯಲ್ಲಿ ಲೀಸ್ಟ್ ಮಾಡಿಕೊಂಡು ಥ್ಯಾಂಕ್ಸ್ ಹೇಳಿ. ಆಮೇಲೆ ದೇವರು ಪರೀಕ್ಷೆ ಮಾಡೋಕ್ಕೋಸ್ಕರ ಕೂಡ ಕೆಲವು ಸಲ ನಿಮಗೆ ಶೋಧನೆಗಳನ್ನ ಮಾಡುವಂತೆ ಮಾಡಿರ್ತಾರೆ. ನಿಮ್ಮ ಒಂದು ತಪ್ಪಾದ ಕಾರ್ಯಗಳಿಂದ ಸೈತಾನ ಮಂದಿ ಅಟ್ಯಾಕ್ ಮಾಡಿ ಶೋಧನೆ ಆಗಿರ್ತದೆ. ಕೆಲವೊಂದು ಸಲ ಸೈತಾನನೂ ಅಟ್ಯಾಕ್ ಮಾಡಿರೋದಿಲ್ಲ, ಯೇಸಪ್ಪನ ದೇವರ ಒಂದು ಚಿತ್ತ ಪ್ರಕಾರ ಕೂಡ ಶೋಧನೆ ಬಂದಿರೋದಿಲ್ಲ. ನಿಮ್ಮಿಂದ ನಿಮಗೆ ಶೋಧನೆ ಮಾಡಿಕೊಂಡು ಕೂಡ ಶೋಧನೆ ಅನುಭವಿಸೋದು ಇದೆ. ಅದಕ್ಕೆಲ್ಲ ಗೊಣಗೋದನ್ನು ಬಿಟ್ಟು ದೇವರು ನಮಗೆ ಸ್ತೋತ್ರ ಮಾಡೋಣ. ಹಾಗಾದರೆ ಡಿಸೆಂಬರ್ ತಿಂಗಳನ್ನು ಯಾವ ತಿಂಗಳು ಅಂತ ಹೇಳೋಣ? ಜೋರಾಗಿ ಹೇಳುವ. ಒಬ್ಬರೇ ಹೇಳ್ತಾರೆ ನೋಡಿ, ಒಬ್ಬರೇ ಹೇಳಿರೋದು, ಬಾಕಿಯವರಿಗೆ ಥ್ಯಾಂಕ್ಸ್ ಮನಸ್ಸಿಲ್ಲ. ಯಾಕೆ? ದೇವ್ರಿಗೆ ಇಸ್ಕೊಳಕ್ಕೆ ಮಾತ್ರ ಮನಸ್ಸು, ಕೊಡೋಕೆ ಮನಸ್ಸಿಲ್ಲ. ನಾನು ಹೇಳ್ತಾರೆ, ನಿಮ್ಮ ಜೋಬಿನ ದುಡ್ಡು ಕೊಡಬೇಡಿ ಕಣ್ರಯ್ಯ, ನಿಮ್ಮ ಬಾಯಿಂದ ಥ್ಯಾಂಕ್ಸ್ ಕೊಡಿ. ಕೊಡ್ಬೋದಾ? ಹಾಗಾದ್ರೆ ಏಸಪ್ಪನಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಹಲ್ಲೆಲೂಯಾ. ಇಂಥ ಒಳ್ಳೆ ಆಲಯ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸು. ನಮ್ಮ ಕುಟುಂಬವನ್ನು ನಡೆಸಿದ್ದಕ್ಕಾಗಿ ಥ್ಯಾಂಕ್ಸು. ನಮ್ಮ ಮನೆ ವ್ಯವಹಾರಗಳನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬವನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಸಾಲ ಬಂಧನದಿಂದ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಮರಣ ಬಾಧೆಯಿಂದ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ತಪ್ಪಾದ ಕಾರ್ಯಗಳಿಂದ ನಮ್ಮನ್ನು ಚೆನ್ನಾಗಿ ಬಿಡಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ಥರ ಸ್ತೋತ್ರ ಮಾಡ್ಕೊಂಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಹಾಗಾದರೆ ಸ್ವಾಮಿ ಇವತ್ತು ಹೇಳೋಂಥ ವಾಕ್ಯ 1ನೇ ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಾಕ್ಯ. ಯಾಕೆ ಸ್ವಲ್ಪ ಗಂಟಲು ಕಟ್ಕೊಂಡಿದೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನನ್ನ ಸೌಂಡಲ್ಲಿ ಮಿಸ್ಟೇಕ್ ಇದ್ದರೆ ಮೈಕೆ ಇಡೋಂಥ ದೊಡ್ಡ ಸಭೆ ಅಂತೂ ಅಲ್ಲ, ಆಯಿತಾ? 1ನೇ ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಾಕ್ಯ. ಓದಿ ಜೋರಾಗಿ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಹಲ್ಲೆಲೂಯಾ. ಹಾಗಾದರೆ ಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ದೇವರಿಂದ ಬರುವಂಥ ಚಿತ್ತವಾಗಿದೆ. ಇವತ್ತು ದೇವರ ಚಿತ್ತನ ನೀನು ಡಿಸೆಂಬರ್ ತಿಂಗಳಲ್ಲಿ ಪೂರೈಸಲಿಲ್ಲ ಅಂದರೆ ದೇವರು ನಿನಗೆ ಯಾವ ಥರ ಆಶೀರ್ವಾದ ಮಾಡ್ತಾರೆ? ಮಾತಿಲ್ಲ, ಕಥೆ ಇಲ್ಲ. ಅದರಲ್ಲಿ ನಾನು ಕೇಳ್ತಾ ಇದ್ದೀನಿ, ಶಿವು ಏನು ಮಾಡ್ತಾನೆ? ನನಗೊಂದು 10,000 ರೂಪಾಯಿ ಕೊಡ್ತಾನೆ. ನಾನು ತಗೊಂಡೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ರೆ ಅವನು ಏನು ಮಾಡ್ತಾನೆ?
ಬೇಜಾರು ಮಾಡ್ಕೊಳ್ಳೋದ್ರೆ ಇನ್ನೊಂದು ಸಲ ಕಷ್ಟ ಬಂದು ಬಿದ್ದೋದ್ರೂ ಕೊಡೋದಿಲ್ಲ, ನಿಜ ಅಲ್ವಾ? ಅದೇ ನಾನು ಶಿವ ತುಂಬ ಥ್ಯಾಂಕ್ಸ್ ಅಪ್ಪ, ನೀವು ಕೊಟ್ಟ 1000 ರೂಪಾಯಿಂದ ನನಗೆಷ್ಟು ಒಳ್ಳೇದಾಯ್ತು ಗೊತ್ತಾ. ಇದು ಹೇಳಿದ್ರೆ ಶಿವನಿಗೆ ಸ್ವಲ್ಪ ಖುಷಿ ಆಗ್ತದೆ, ಇನ್ನೊಂದ್ಸಲ 2000 ಕೊಡ್ತಾನೆ, ನಿಜ ಅಲ್ವಾ? ಆಗ ಶಿವನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ರಾಚಪ್ಪ ಅಂಕಲಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಅಶೋಕನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಲಕ್ಷ್ಮಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತಾದರೆ ಸರ್ವಶಕ್ತನ ದೇವರಿಗೆ ಥ್ಯಾಂಕ್ಸ್ ಹೇಳಬೇಡವಾ? ಅಲ್ಲಲ್ಲಿಯ ಯೇಸಪ್ಪನಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ನಿಮಗೆ ಆಗಿರುವಂಥ ಒಳ್ಳೆಯದರಲ್ಲೂ ಕೆಟ್ಟದರಲ್ಲೂ ನೀವು ಸ್ತುತಿ ಮಾಡಿರಿ. ಒಳ್ಳೆಯದಾದರೂ ಸ್ತೋತ್ರ ಸ್ವಾಮಿ, ಕೆಟ್ಟದಾದರೂ ಸ್ತೋತ್ರ ಸ್ವಾಮಿ. ಆದರೆ ಕೆಟ್ಟ ಶಕ್ತಿಯಿಂದ ಸಿಕ್ಕಾಕೊಳ್ಳೋದಂಗೆ ನನ್ನ ಕಾಪಾಡಿದೆಯಲ್ಲ ಅದಕ್ಕೆ ಸ್ತೋತ್ರ ಹೇಳ್ಬೋದಲ್ಲ. ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ ಆಗೋದು ಪರಿಸ್ಥಿತಿ ಬಂದಿಲ್ವಾ? ದೇವರು ಕಾಪಾಡಿಲ್ವಾ? ಎಷ್ಟೋ ಜನ ಜ್ವರ ಬಂದಿಲ್ವಾ? ಎಷ್ಟೋ ಜನ ಜಾರಿ ಬಿದ್ದಿಲ್ವಾ? ಎಷ್ಟೋ ಜನಕ್ಕೆ ದುಡ್ಡು ಲಾಸ್ ಆಗಿಲ್ವಾ? ಆದರೆ ಎಲ್ಲದರಿಂದ ಪಾರು ಮಾಡಿ ನಿಮ್ಮನ್ನು ಕಾಪಾಡಿದಕ್ಕೋಸ್ಕರ ಈ ತಿಂಗಳನ್ನು ನಾವು ದೇವರಿಗೆ ಕೃತಜ್ಞತೆ ತೋರಿಸುವಂತಹ ತಿಂಗಳಾಗಿ ನಾವು ಮಾರ್ಪಡಿಸುವ ಪ್ರೇರಣೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ನಾನೊಂದು ಹೇಳ್ತೀನಿ, ನಿಮ್ಮ ಹತ್ರ ಕೆಟ್ಟದ್ದು ನಡೀತಾ ಇರ್ತದೆ, ಕೆಟ್ಟದ್ದು ಏನೊಂದು ಆಯಿತು, ಏನೋ ತೊಂದರೆ ಬಂದ್ಬಿಡ್ತು, ನೀವು ಆವಾಗಲೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರೆ ಸೈತಾನನಿಗೆ ತಲೆ ಕೆಟ್ಟೋಗ್ಬಿಡ್ತದೆ. ಇವನು ಒಳ್ಳೇದಕ್ಕೂ ಥ್ಯಾಂಕ್ಸ್ ಹೇಳ್ತಾನೆ. ಯೋಬನ ಕಂಡಾಗ ಸೈತಾನಿಗೆ ತಲೆ ಕೆಟ್ಟೋಯ್ತಂತೆ. ಆಗ ದೇವ್ರ ಹತ್ರ ಬಂದು ಹೇಳ್ದಂತೆ, ಸ್ವಾಮಿ ಸ್ವಾಮಿ ನೀನು ಯೋಬನ ಸುತ್ತ ನೀನು ಬೇಲಿ ಹಾಕ್ಬಿಟ್ಟಿದ್ಯಾ, ನಾನು ನುಗ್ಗಕ್ಕಾಗೋದಿಲ್ಲ ಅಂತೇಳಿ. ಆವಾಗ ದೇವ್ರು ಏನು ಮಾಡಿದಂತೆ ಗೊತ್ತಾ, ಬೇಕು ಅಂತಲೇ ಆ ಬೇಲಿನ ತೆಗೆದ್ರಂತೆ. ಬೇಲಿ ತೆಗೆದಾಗ ಅವನು ಹುಳ ಬಿದ್ದು ಹುಣ್ಣಾಗಿ ಅವನು ಬೂದಿ ಒಳಗಡೆಲ್ಲ ಕೂತ್ಕೊಳ್ಳಂತೆ. ಅಷ್ಟು ಆದರೂ ಕೂಡ ಯೋಬ ಅವನ ಬಾಯಿಂದ ಗೊಣಗಲಿಲ್ಲ ಪ್ರಿಯರೇ, ಬಾಯಿಂದ ಗೊಣಗಲಿಲ್ಲ. ಈ ವಾಕ್ಯ ತಂದಿಲ್ಲ, ತಗೊಳ್ಳಿ ಒಂದು ನಿಮಿಷ ಅದನ್ನು ಹುಡ್ಕೋಣ. 2ನೇದು 9, 10 ನಾವು ಓದೋಣ. ಇದ್ರ ಬಗ್ಗೆ ನಾನು ಇನ್ನೊಂದು ಸಲ ವಾಕ್ಯ ಕೊಡ್ತೀನಿ. ಯೋಬನ ಸೈತಾನ ಏನು ಮಾಡ್ತಾ ಗೊತ್ತಾ, ಆ ಬೇಲಿ ತೆಗೆದುಬಿಡ್ತಾಬಿಟ್ಟ, ಅವನ ಮೈ ಪೂರ್ತಿ ಹುಣ್ಣಾಗಿರ್ತದೆ. ಹುಣ್ಣಾಗಿದ್ದಾಗ ಅವನ ಹೆಂಡ್ತಿನೇ ಬಂದು ಹೇಳ್ತಾಳೆ, ಥೂ ನೀನು ಯಾಕೆ ಇಷ್ಟೊಂದು ಅನುಭವಿಸ್ತಾ ಇದೆಯಾ, ದೇವ್ರನ್ನ ಬೈದುಬಿಟ್ಟು ಸತ್ತೋಗ್ಬಿಡೋದು ಹೇಳಿ. ಈಗ ನೋಡಿ, ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡ್ತಿರ್ತೀವಿ, ನನಗೆ ಶೋಧನೆ ಮೇಲೆ ಶೋಧನೆ ಬಂದಾಗ, ರೀ ಏಸು ಅಂತ ಸಾಯ್ತಾ ಇದ್ದೀರಾ ಕಣ್ರಿ, ನೀವು ಲೋಕದಲ್ಲಿ ಇದ್ದಾಗಲೇ ಚೆನ್ನಾಗಿದ್ದೀರಾ, ಒಂದು ಸಲ ಯೇಸು ಸ್ವಾಮಿನ ಬೈದ್ಬಿಟ್ಟು ಸತ್ತೋಗ್ಬಿಡೋದು ಹೇಳ್ದಂಗೆ ಆಯಿತಾ. ಹಂಗೇನೆ ಇವತ್ತು ಹೆಂಗಸ್ರು ಏನು ಮಾಡ್ತಾರೆ ಗೊತ್ತಾ, ಬೇಗ ದೇವ್ರ ಬಗ್ಗೆ ಭಯ ಜಾಸ್ತಿ. ನಿಜನಾ? ಅಲ್ಲಲ್ಲಿ ಹೆಂಗಸ್ರು ಜಾಸ್ತಿ ಕೊಡ್ಕೋದು, ಹೆಂಗಸ್ರು ಜಾಸ್ತಿ ಬೈದ್ಬಿಡೋದು. ಯಾಕಂದ್ರೆ ಅವ್ರು ತಾಳ್ಕೊಳ್ಳೋದು ಶಕ್ತಿ ಇಲ್ಲ ಆಗುತ್ತೆ. ಅವ್ವ ಮಾಡ್ರ ಪಾಪ ಇನ್ನೂ ಮೈಯಲ್ಲಿದೆ. ಇರಲಿ, ಈಗ ಯೋಬನ ಕತೆ ಏನಾಯ್ತು ಅಂತ ನೋಡೋಣ. ಅಲ್ಲಿ ಅವನು ಗೊಣಗಲಿಲ್ಲ. ಯೋಬ 2, 9, 10 ಓದು ಮಗಳೇ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲ. ನಿನ್ನ ಯಥಾರ್ಥತ್ವ ನೀನು ಬಿಡಲಿಲ್ಲ. ಸ್ವಾಮಿಗಳು ಸಾಯ್ತಾ ಇದೆಯಲ್ಲ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿ ದೇವರನ್ನ ದೂಷಣೆ ಮಾಡ್ಬಿಟ್ಟು ಸತ್ತೋಗ್ಬಿಡು. ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು. ನೋಡು, ದೇವರ ಹಸ್ತದಿಂದ ನಾವು ಒಳ್ಳೇದನ್ನ ಹೊಂದ್ತಾ ಇದೀವಿ, ಕೆಟ್ಟದನ್ನ ಹೊಂದಬಾರದು. ಒಳ್ಳೇದು ಮಾತ್ರ ಬರಬೇಕು, ಆವಾಗಲೇ ಖುಷಿ. ಆವಾಗ ಏನು ಏಸಪ್ಪನಿಗಿಂತ ಪಾಸ್ಟರ್ ಒಳಗೆ ಸ್ಟಾರ್ಟ್ ಮಾಡ್ತಾರೆ, ಏಸಪ್ಪನಿಗಿಂತಲೂ ಪಾಸ್ಟರ್ ಒಳಗೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ, ಆ ಸಭೆಯಲ್ಲಿ ಅಷ್ಟು ಅದ್ಭುತ. ಎಲ್ಲಿ ಅದ್ಭುತಗಳು ಜಾಸ್ತಿ ನಡೀತಾ ಇದೆಯೋ ಅಲ್ಲಿ ಸೈತಾನ ಕಾರ್ಯ ಇದ್ದೇ ಇದೆ. ಅರ್ಥ ಮಾಡ್ಕೊಳ್ಳಿ. ಯಾಕೊತ್ತಾ, ನೀವು ಅದ್ಭುತಕ್ಕಿಂತಲೂ ಆಶೀರ್ವಾದಕ್ಕೆ ಬನ್ನಿ. ಇವತ್ತು ಚುಚ್ಚಿದಂಥ ವಾಕ್ಯ ಕೊಟ್ಟಾಗ ಯಾರನ್ನೂ ಸಭೆಯಲ್ಲಿ ಸದ್ದಿರೋದಿಲ್ಲ, ಆ ಸಭೆಗೆ ಜನನೂ ಕಡಿಮೆ. ಯೇಸು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಯೇಸು ನಿಮ್ಮನ್ನು ಬಲಪಡಿಸುತ್ತಾರೆ. ಶಿವು ನಿನಗೆ ಬರೋ ವರ್ಷ ಕಾರು ಬರ್ತದೆ, ನೀನು ಮನೆ ಕಟ್ತೀಯ ಲಕ್ಷ್ಮಿ, ಅಶೋಕ ನೀನು ಬೈಕ್ ತೆಗಿತೀಯಾ, ಓ ಸೋತ್ರ ಆಮೇನ್. ಸೌಂಡು 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 ಅಲ್ಲಲ್ಲಿಯ ಅಲ್ಲಲ್ಲಿಯ ಏನು ಭಯಂಕರ ಸೌಂಡು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದೇ ಏಸಪ್ಪ ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ತಾರೆ, ನ್ಯಾಯ ತೀರ್ಪಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಕಠಿಣವಾದಂಥ ಶಿಕ್ಷೆ ಇದೆ. ದೇವರ ಮಕ್ಕಳಿಗೆ ಹೆಚ್ಚಿನ ತೀರ್ಪಿದೆ. ನಾವು ಸತ್ಯವನ್ನು ತಿಳಿದಿರೋರು
ನಾವು ಅನ್ಯದಲ್ಲಿ ಹೋಗೋದು ಬೇಡದ್ರೆ ಆ ಚರ್ಚಿಗೆ ಜನ ಕಡಿಮೆ. ನೀನು ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಆ ಪದ್ಧತಿ ಮಾಡಬೇಡ ಅಂತ ಹೇಳ್ಬಿಟ್ರೆ ಚರ್ಚಿಗೆ ಜನ ಕಡಿಮೆ. ಅದೇ ನೀನು ಮಾಡು, ನೀನು ಹೆಂಗಿದ್ರು ಪರವಾಗಿಲ್ಲ, ಚರ್ಚಿಗೆ ಬಾ. ಆ ಸಭೆ ತುಂಬಿ ತೃಪ್ತಿಯ ಪ್ರಿಯರೇ. ನೋಡಿ ಇಲ್ಲಿ ಏನು ಬರೆದಿದ್ದಾರೆ, ದೇವರ ಹಸ್ತದಿಂದ. ಓದಪ್ಪ ಇನ್ನೊಂದ್ಸಲ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು. ಹಂಗಾದ್ರೆ ಕೆಟ್ಟದ್ದು ಬರಲಿ ಪ್ರಾರ್ಥನೆ ಮಾಡಬೇಡಿ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಒಳ್ಳೇದು ಮಾತ್ರ ಬಂದರೆ ಸ್ತೋತ್ರ ಮಾಡ್ತೀವಿ, ಕೆಟ್ಟದ್ದು ಬಂದ್ಬಿಟ್ರೆ ಗೊಡಗ್ತೀವಿ. ನಾವು ದೇವ್ರನ್ನ ಯಾವ ಥರ ಮಾಡ್ಕೊಂಡಿದ್ದರೆ ನಮ್ಮ ಏಜೆಂಟ್ ಥರ ಮಾಡ್ಕೊಂಡ್ಬಿಡ್ತೀವಿ. ಅವರು ನಮ್ಮ ಏಜೆಂಟ್ ಅಲ್ಲ. ನಮಗೆ ಒಳ್ಳೇದಾದಾಗ ದೇವ್ರಿಗೆ ಕೆಲವೊಂದು ಸಲ ಪರೀಕ್ಷೆ ಮಾಡೋಕ್ಕೋಸ್ಕರ ಕೆಲವೊಂದು ಸಲ ಕೆಟ್ಟದನ್ನ ಮಾಡ್ತಾರೆ. ಶಿವದ ಕೆಲಸದ ಬಗ್ಗೆ ಚಿಕ್ಕ ಪರೀಕ್ಷೆ ಇಟ್ಟಿದ್ದಾರೆ. ನೀನು ಇದರಲ್ಲಿ ಗೆದ್ದರೆ ನಿನಗೆ ಪರ್ಮನೆಂಟ್ ಗ್ಯಾರಂಟಿ. ನೀನು ಪ್ರಾರ್ಥನೆ ಜಾಸ್ತಿ ಮಾಡಬೇಕು, ಆರಾಧನೆ ಜಾಸ್ತಿ ಮಾಡಬೇಕು. DC ಆಫೀಸಲ್ಲಿ ಕೆಲಸದಲ್ಲಿ ಇರೋದು ಅಲ್ಲ, ಇದು ಮೈನಾರಿಟಿ ಆಫೀಸಲ್ಲಿ ಕೆಲಸದಲ್ಲಿ ಇರೋದು. ಈ ಮಗನಿಗೆ ಇದ್ದಕ್ಕಿದ್ದಾಗನೇ ಕೆಲಸದಲ್ಲಿ ಒತ್ತಡ ಬಂದ್ಬಿಡ್ತು. ಈಗ ದೇವರು ಕೊಟ್ಟ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು. ನೀನು ಕೆಲಸ ಕಳ್ಕೊಂಡೆ, ನೀನು ಸೋತೋಗ್ತಿದ್ದೆ ಅಂತಲೇ ಅರ್ಥ. ನೀನು ಇವಾಗ ಸೈತಾನನಿಗೆ ಸವಾಲು ಹಾಕಬೇಕು, ಯೇಸುಗೋಸ್ಕರ ನಿಲ್ಲಬೇಕು. ಚಂದ್ರಶೇಖರ ಫಾಸ್ಟ್ ಪ್ರಾರ್ಥನೆ ಮಾಡಿದ್ರಲ್ಲ, ಲಕ್ಷ್ಮೀ ಪ್ರಾರ್ಥನೆ ಮಾಡಿದ್ರಲ್ಲ, ಸರ್ವಶಕ್ತನಾದಂಥ ದೇವರನ್ನ ನೀನು ಪ್ರಾರ್ಥನೆ ಮಾಡಬೇಕು. ಹಾಗೆಯೇ ನನ್ನ ವ್ಯವಹಾರದಲ್ಲಿ ಜಯ ಸಿಗಬೇಕಾದ್ರೆ, ನಿಮ್ಮ ವ್ಯವಹಾರದಲ್ಲಿ ಜಯ ಸಿಗಬೇಕಾದ್ರೆ ನೀವು ಹೇಳಬೇಕು, ನನಗೆ ಒಳ್ಳೆಯದು ಬಂದರೂ ಸ್ತೋತ್ರ, ಕೆಟ್ಟದ್ದು ಬಂದರೂ ಸ್ತೋತ್ರ, ಸರ್ವಶಕ್ತನ ಪಾದನ ಬಿಡೋದಿಲ್ಲ ಅಂತ ಹೇಳಬೇಕು. ಆವಾಗ ದೇವರಿಗೆ ಮಾಡ್ತಾರೆ ಗೊತ್ತಾ, ನಮ್ಮನ್ನು ಅದರಿಂದ ಬಿಡಿಸ್ತಾರೆ. ಅಲ್ಲಿ ನೋಡಿ ಬರ್ದಿದೆ, ಇನ್ನೊಂದ್ಸಲ ಓದ್ ಮಗಳೇ ಅದನ್ನ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಮುಂದಕ್ಕೆ, ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಈ ಸಂದರ್ಭದಲ್ಲಿ ಅಷ್ಟು ಉಣ್ಣಿದೆ, ಅಷ್ಟು ಕೆರ್ಕೊಳ್ತಾ ಇದ್ದಾನೆ, ಹೆಂಡತಿ ಬೇರೆ ದೂಸಿಸ್ಬಿಟ್ಟು ಸಾಯಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ರು ಕೂಡ ಅವನ ಬಾಯಿಂದ ಹೌದು ಕಣೆ, ಯೇಸು ಸರಿ ಇಲ್ಲ ಅಂತ ಹೇಳೋದು, ತಂದೆ ದೇವರು ಸರಿ ಇಲ್ಲ ಅಂತ ಹೇಳೋದು, ಏನಾದರೂ ಪಾಪದ ಮಾತು ಅವನ ಬಾಯಿಂದ ಬರಲಿಲ್ಲ. ಆ ಟೈಮಲ್ಲಿ ಅವನು ಏನು ಮಾಡಿದ್ರು ಗೊತ್ತಾ, ದೇವರು ಅವನಿಗೆ ಈ ಟೈಮಲ್ಲಿ ಪರೀಕ್ಷೆ ಮಾಡಿದ್ರು. ದೇವರು ಕೆರ್ಕೊಂಡಿರೋದಕ್ಕೆ ಟೈಮ್ ಇಲ್ಲ. ಈ ಟೈಮಲ್ಲಿ ದೇವರು ಒಂದು ಕೆಲಸ ಕೊಡ್ತಾರೆ ಅವನಿಗೆ. ಏನು ಅಂತ, ಅವನ ಜೊತೆ 3 ಜನ ಸ್ನೇಹಿತರು ಇರ್ತಾರೆ. ಆ 3 ಜನ ಸ್ನೇಹಿತರು ಈಗ ಬಂದ ದೂಷಣೆ ಮಾಡ್ತಾ ಇರ್ತಾರೆ. ಅವನ ಕೆಣಕ್ತಾ ಇರ್ತಾರೆ, ನೀನು ಹಂಗೆ ಹೇಳು, ಹಿಂಗೆ ಹೇಳು, ಆ ಥರ ಹೇಳು, ಈ ಥರ ಹೇಳ್ತಾಗ ಅವನಿಗೇನಾಯ್ತು ಕೇಳಿ, ಸ್ವಲ್ಪ ಮುಂದಕ್ಕೆ ಆ ಕಡೆಗೆ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳಿ ಆಯಿತಾ. ಆ ಒಂದು ಸ್ನೇಹಿತರು ಕೂಡ ಬಂದು ಹೇಳ್ತಾರೆ, ನೀನು ಹುಟ್ಟಿದೆ ವೇಸ್ಟು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಹೇಳ್ದಾಗಲೂ ಕೂಡ ಅವನ ಸ್ನೇಹಿತರ ಮುಂದೆನೂ ಕೂಡ ಕೊಡಗಲಿಲ್ಲ. ಕೊನೆಗೇನಾಯಿತು, ದೇವ್ರ ಕೋಪ ಸ್ನೇಹಿತರ ಮೇಲೆ ಬಿದ್ದುಬಿಡ್ತು. ಬಿದ್ದಾಗ ದೇವ್ರು ಹೇಳ್ತಾರೆ ಗೊತ್ತಾ, ಆ ಸ್ನೇಹಿತರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ರೆ ನಿನಗೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಆ ಒಂದು ಯೋಬ 42ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಇಲ್ಲಿ ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ, 10 ಅಲ್ಲ 10 9 10 ಓದಿ, 9 10 ಓದಿ, 9 10 ಯೋಬ 42 9 10 ಓದಿ. ಇವನು ಕೆರ್ಕೊಳ್ಳೋಕೆ ಬರ್ಸೋದಿಲ್ಲ, ಹಿಂಸೆ ಅನುಭವಿಸ್ತಿದ್ದಾನೆ. ಆದರೂ ದೇವರು ಹೇಳಿದ್ರು ನೋಡಿ, ಆಗ ತೇಮಾನ್ಯನಾದ ಎಲಿಫೇಸನು, ಸೂಹೇನಾದ ಬಿಲ್ಲದನು, ನಾಮಾನ್ಯನಾದ ಜೋಫರನು ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಆಲಿಸಿದನು. ನೆಕ್ಸ್ಟ್, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ, ಯೋಬನು ತನ್ನ ಸ್ನೇಹಿತರಿಗೆ ಪ್ರಾರ್ಥನೆ ಮಾಡ್ತಿದ್ದಂತೆ. ಆ ಟೈಮಲ್ಲೂ ಅವನಿಗೆ ಕೆರ್ಕೊಳ್ಳೋಕೆ ಪುರ್ಸೋದಿಲ್ಲ, ಆದರೂ ಪ್ರಾರ್ಥನೆ ಮಾಡ್ತಿದ್ದಂತೆ. ಇಲ್ಲಿ ಕೆರ್ಕೊಳ್ಳೋದು ನಮಗೆ ಕೂಡ, ನಾನು ರಕ್ಷಣೆ ಹೊಂದಬೇಕಿದ್ರೆ ನನಗೂ ಕೂಡ ಕಜ್ಜಿಯಿಂದ ಫುಲ್ ಮೈಪೂರ್ತಿ ಕಜ್ಜಿ ಆಗಿತ್ತು. ಅದ್ರ ಬಗ್ಗೆ ನಾನು ನಿಮ್ಗೆ ಸಾಕ್ಷಿ ಹೇಳಿದ್ದೀನಿ. ಅಲ್ಲಲ್ಯ ನೋಡಿ, ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ನೋಡಿ. ಇನ್ನೂ ಸಲ ಓದಪ್ಪ 10ನೇ ವಾಕ್ಯ. ಯೋಬನು ತನ್ನ ಸ್ನೇಹಿತರ, ಅಲ್ಲಿ ಮೇಲ್ಗಡೆ ವಾಕ್ಯದಲ್ಲಿ ಇದೆ, ದೇವರೇ ಆರ್ಡರ್ ಮಾಡಿರೋದು. ಇವನು ಪ್ರಾರ್ಥನೆ ಮಾಡ್ತಾನೆ, ನಾನಾಗಿದ್ದು ಹೇಳ್ತಿದ್ದೆ ಕೆರ್ಕೊಳ್ಳೋಕ್ಕೆ ಪುರ್ಸೋದಿಲ್ಲ ಸ್ವಾಮಿ, ಇನ್ನೆಲ್ಲಿಂದ ಪ್ರಾರ್ಥನೆ ಮಾಡಲಿ ಅಂತ. ನೋಡಿ ಇಲ್ಲಿ ಬರೆದಿದೆ, ಇದು 7ನೇ ವಾಕ್ಯ ಓದಿ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲೀಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ. ಕೇಳಿಸ್ತಾ ಇದೆಯಾ? ಫ್ರೆಂಡ್ಸ್ಗಳಿಗೆ ಹೇಳ್ತಾರಂತೆ,
ಯೋಬನ ಥರ ನೀವು ಕರೆಕ್ಟಾಗಿ ಮಾತಾಡಿಲ್ಲ, ನಿನ್ನ ಮೇಲೆ ನಾನು ಕೋಪಗೊಂಡಿದ್ದೇನೆ ಅಂತ ಹೇಳಿದಾಗ ಅದೇ ವಾಕ್ಯ 17ರಲ್ಲಿ 10ರಲ್ಲಿ ಏನು ಬರ್ತಿದೆ, ಅದೇ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅಪ್ಪ ಅವ್ರೇನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ರು ಸ್ವಾಮಿ, ಅವ್ರನ್ನ ಕ್ಷಮಿಸು ಸ್ವಾಮಿ, ಅವ್ರನ್ನ ಕ್ಷಮಿಸು ಅಂತ ಹೇಳಿದಾಗ ನೋಡಲಿ ಓದಪ್ಪ 10ನೇ ವಾಕ್ಯ. ಈಗ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಅವನ ದುಸ್ಥಿತಿನ ಏನು ಮಾಡಿದ್ರಂತೆ, ಹೋಗಲಾಡಿಸಿದ್ರು. ಒಣಗಿದಾಗ ಸೈತಾನ ಬರ್ತಾನೆ, ಪ್ರಾರ್ಥಿಸಿದಾಗ ಸ್ನೇಹಿತರಿಗೋಸ್ಕರ ಅಂಥ ಕಷ್ಟದಲ್ಲೂ ದುಸ್ಥಿತಿನ ಹೋಗಲಾಡಿಸಿ ದೇವರು ಅವನ ಸ್ವತ್ತನ್ನು 2ರಷ್ಟು ಮಾಡಿದ್ರು. ಹಾಗಾದರೆ 2026ನೇ ವರ್ಷ ನಿಮಗೆ ಅದ್ದೂರಿಯಾಗಿ ಶುಭ ವರ್ಷ ಆಗಬೇಕಾ? 2025ರಲ್ಲಿ ಆಗಿರೋ ಕಾರ್ಯಗಳಿಗೆ ಗೊಣಗೋದನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ದುಸ್ಥಿತಿನ ಹೋಗಲಾಡಿಸ್ತಾರೆ, ನಿಮಗೆ 2ರಷ್ಟು ಕೊಡ್ತಾರೆ. ಅಲ್ಲಲ್ಲ? ಹಾಗಾದರೆ ಪ್ರಾರ್ಥನೆ ಮಾಡುವಾಗ ದಯವಿಟ್ಟು ಪ್ರಾರ್ಥನೆ ಮಾಡಿ, ಗೊಣಗಬೇಡಿ. ಗೊಣಗಿದ್ರೆ ದೇವರ ಆಶೀರ್ವಾದ ಇಲ್ಲ. ಹಾಗಾದರೆ ನಾವು ಏನು ಮಾಡ್ಬೇಕು ಈ ವರ್ಷ? ದೇವರಿಗೆ ಕನ್ನಡದಲ್ಲಿ ಕೃತಜ್ಞತಾ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗೆಯೇ ಕೊಲಸ್ಸಿ 3:17 ಅಂತ ತಗೊಳ್ಳೋಣ. ಕೊಲಸ್ಸಿ ಅವರಿಗೆ 3:17. ಕೊಲಸ್ಸಿ 3:17 ಓದಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನೇ ಮಾಡಿದ್ರು ಯೇಸುವಿನ ಹೆಸರಿನಲ್ಲೇ ಮಾಡಬೇಕಂತ. ಇವತ್ತು ನಮ್ಮ ಹೆಸರು ಮುಂದಕ್ಕೆ ಬರಬೇಕು, ಸಭಾಪಾಲಕರ ಹೆಸರು ಮುಂದಕ್ಕೆ ಬರಬೇಕು, ಸೇವಕರ ಹೆಸರು ಮುಂದಕ್ಕೆ ಬರಬೇಕು. ಆರಾಧನೆ ಮಾಡೋದು ತುಟಿಯೆಲ್ಲ ಹೆಂಗೆ ಹೋಗೋದು ಹೆಂಗೆ ಗೊತ್ತಾ, ಎಲ್ಲರೂ ನೋಡ್ತಿದ್ದ ಆರಾಧನೆ ಆ ಸ್ಟೈಲ್ ಕಾಣಬೇಕಲ್ಲ. ಈ ಲಿಫ್ಟಿಗೆ ಹಾಕಿದಾರೆ ಆಡ್ತಾರೆ, ಎಲ್ಲಿ ಲಿಫ್ಟಿಗೆ ಹೋಗ್ಬಿಡ್ತದೆ ನೋಡು, ಮಾಡ್ಕೊಂಡು ತಿಂತಾರೆ, ಹಂಗೆ ಆರಾಧನೆ ಮಾಡುವಾಗ. ಅದಕ್ಕೇನೆ ಈ ಸಭೆಯಲ್ಲಿ ಲಿಫ್ಟಿಕ್ ಇಲ್ಲ. ಅಲ್ಲಲ್ಲ ಸ್ತೋತ್ರ, ರೈಸ್ಲ ಯಾರಿಲ್ಲ, ಸ್ತೋತ್ರ ಆಯಿತಾ. ದೇವ್ರ ವಂಶದಲ್ಲಿ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರು ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಹಾಗಾದರೆ ನೀವು ನಿಮ್ಮ ನಡೆಯುವಂಥ ನಡತೆಯಲ್ಲಿ ದೇವರನ್ನ ದೂಷಣೆ ಮಾಡಿದ್ದೀರಾ, ನುಡಿಯುವಂಥ ನುಡಿಯಲ್ಲಿ ದೇವರನ್ನ ದೂಷಣೆ ಮಾಡಿದ್ದೀರಾ, ಫಸ್ಟ್ ತಪ್ಪು ಕೇಳ್ಕೊಳ್ಳಿ. ಇವತ್ತು ತಪ್ಪು ಕೇಳ್ಕೊಂಡೆ ಕರ್ತನ ಮೇಜಿ ಕೈ ಹಾಕ್ಬೇಕು ನೀವು, ಇಲ್ಲಾಂದರೆ ಕೈ ಹಾಕಬೇಡಿ. ಅಲ್ಲಲ್ಲಿಯ ಯಾಕೆಂದರೆ ಒಂದೇ ಯಾವುದು ಬಂದಿದ್ದು, ಬಾಕಿ ಇರೋಲ್ಲ ಕ್ಷಮೆ ಕೇಳೋಕ್ಕಾಗೋದಿಲ್ಲ, ಇದೆ ಒಳಗಡೆ. ಅಲ್ಲಲ್ಲಿಯ ನಿಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನಾದರೂ ದೇವರ ವಿರುದ್ಧವಾಗಿ ಗೊಣಗಿಬಿಟ್ಟಿದ್ರೆ, ಇವತ್ತು ಇಸ್ರೇಲ್ ದೇಶದ ಜನಗಳು ಕೂಡ ಅರಣ್ಯದ ಮಧ್ಯದಲ್ಲಿ ಗೊಣಗಿರೋ ಕಾರಣಕ್ಕೋಸ್ಕರ 20 ವರ್ಷದಿಂದ ಕೆಳಮಟ್ಟ ಅಂತ ಮಕ್ಕಳು ಬಿಟ್ಟು ಬಾಕಿ ಇರೋಲ್ಲ ಅರಣ್ಯದಲ್ಲೇ ಸತ್ತೋಗ್ಬಿಟ್ರು. ಅವ್ರು ಆ ಕಾನೂನು ದೇಶಕ್ಕೆ ಸೇರ್ಲಿಕ್ಕೆ ಆಗಲಿಲ್ಲ. ಗೊಣಗಿದ್ದಕ್ಕೆ ಮಿರ್ಯಾಮಳಿಗೆ ತೊನ್ನು ಬಂದ್ಬಿಡ್ತು. ಗೊಣಗಿದಾಗ ನಿಜವಾಗಿಯೂ ಶೋಧನೆ ಬರ್ತದೆ. ಗೊಣಗಿ ಹೋಗಿದ್ದೀವಿ, ತಪ್ಪು ಕೇಳ್ಕೊಳೋಣ, ಕ್ಷಮಾಪಣೆ ಕೇಳ್ಕೊಳೋಣ. ಏನು ನಮ್ಮ ಉದ್ದದಪ್ಪ ಕಡಿಮೆ ಆಗಿಬಿಡೋದಿಲ್ಲ. ದೇವರ ಮುಂದೆ ಇವತ್ತು ಮಂಡಿಕಾಲು ಊರಿ, ಅಪ್ಪ ನಾನು ನಡೆಯಿಂದಲೂ ನನ್ನ ನುಡಿಯಿಂದಲೂ ನಿನ್ನ ನಾಮವನ್ನು ದೂಷಣೆ ಮಾಡೋದ ಕೆಲಸಗಳು ಮಾಡಿಬಿಟ್ಟಿದ್ರೆ ಅಂತ ಕೇಳಬೇಡಿ, ಮಾಡಿಬಿಟ್ಟಿದ್ರೆ ಅಂತ ಕೇಳಬೇಡಿ. ಮಾಡಿದ್ದೀನಿ ಸ್ವಾಮಿ, ನನ್ನನ್ನು ಕ್ಷಮಿಸು, ಮುಂದಿನ ದಿನಗಳಲ್ಲಿ ನಿನ್ನ ನಾಮ ಮಹಿಮೆಗೋಸ್ಕರ ನನ್ನನ್ನು ಉಪಯೋಗಿಸುವುದು ಬೇಡ್ಕೊಳ್ಳೋಣ. ಇಲ್ಲಿ ಸ್ವಾಮಿ ಹೇಳ್ತಾರೆ, ನಿನ್ನ ನಡೆಯಿಂದಾಗಲಿ ನುಡಿಯಿಂದಾಗಲಿ ಇನ್ನು ಏನೇ ಮಾಡಿದ್ರು ಅದೆಲ್ಲ ಕರ್ತನಾದ ಯೇಸುವಿನ ಹೆಸರನ್ನು ಮಾಡಿ ಆತನ ಮೂಲಕ ತಂದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ. ಹಾಗಾದರೆ ನೀವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕಂದ್ರೆ ಯೇಸು ನಾಮದಲ್ಲೇ ಮಾಡಬೇಕು, ಇಲ್ಲ ತಂದೆ ದೇವರಿಗೆ ಹೋಗೋದಿಲ್ಲ. ಯೇಸುವಿನ ನಾಮದಲ್ಲಿ ಸಾರಿ ಕೇಳಿ. ಯೇಸು ನಮಗೆ ಸಾರಿ ಕೇಳಿದ್ದು ನಾನು ಹೇಳೋದಲ್ಲ,
ನಾನು ಹೇಳಬೇಕು. ನಾನು ನಿಮಗೆ ವಾಕ್ಯ ಕೊಟ್ಬಿಟ್ಟು ನಾನು ಕೇಳ್ದಿರೋದು ನನ್ನ ಅಹಂಕಾರನ ಮುರಿತಾರೆ. ನಿಮಗೆ ಹೇಳಿದ ಮೇಲೆ ನಾನು ಕೇಳಬೇಕು ದೇವ್ರನ್ನ. ಈ ವಾಕ್ಯ ನನಗೂ ಚುಚ್ಚುತ್ತಾ ಇದೆ. ಪ್ರೈಸ್ ಲಾರ್ಡ್. ಹಾಗಾದ್ರೆ ನಾವು ಇವತ್ತು ಏನೇ ಮಾಡಿದ್ರು ಕೂಡ ದೇವರ ಹತ್ರ ನಾವು ಸ್ತೋತ್ರ ಮಾಡೋಂಥ ಒಂದು ವರ್ಷವಾಗಿ ಮಾರ್ಪಡಿಸೋಣ. ಈ ಡಿಸೆಂಬರ್ ತಿಂಗಳಲ್ಲಿ ನೀವು ಜನವರಿಯಿಂದ ಸ್ತೋತ್ರ ಮಾಡಬೇಡಿ. ಬರೀ ಡಿಸೆಂಬರ್ಲಿ ಮಾತ್ರ ಅಂಕಲ್ ಹೇಳಿದೆಯಲ್ವಾ? ದಿನ ಮಾಡಬೇಕು. ವರ್ಷ ಪೂರ್ತಿ ಅಲ್ಲ, ದಿನ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಈಗ ಡಿಸೆಂಬರ್ 11 ತಿಂಗಳಲ್ಲಿ ಯಾರ್ಯಾರಿಗೆ ಏನೇನೋ ಕೆಲಸಗಳಾಗಿಲ್ಲ, ಆ ಕೆಲಸಗಳಾಗದಿರೋರು ಗೊಣಗಬೇಡಿ. ಅದಕ್ಕೂ ಸ್ವಾಮಿ ಒಂದು ಉತ್ತರ ಕೊಡ್ತಾ ಇದ್ದಾರೆ ನಿಮಗೆ. ಫಿಲಿಪ್ಪ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿ. ಸಮಯಾವಕಾಶಗಳು ಇಲ್ಲದಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಓದ್ತೀನಿ, ಓದಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಅದಾಗಿಲ್ಲ ಇದಾಗಿಲ್ಲ ಅಂತ ಚಿಂತೆ ಮಾಡ್ತಾನೆ. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು. ಸರ್ವ ವಿಷಯದಲ್ಲೂ, ಬರೀ ಆಗ್ಲಿಕ್ಕಿರೋ ವಿಷಯ ಅಲ್ಲ, ಆಗಿರೋ ವಿಷಯಕ್ಕೂ, ಸಕ್ಸಸ್ ಆಗದೇ ಇರೋ ವಿಷಯ ಅಲ್ಲ, ಸಕ್ಸಸ್ ಆಗಿರುವಂಥ ವಿಷಯಗಳಿಗೂ ಕೂಡ ಕೃತಜ್ಞತಾ ಸ್ತುತಿಯನ್ನ ಮಾಡಿ ಸ್ವಾಮಿ ಹೇಳ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ ನನಗಂತೂ ಗೊತ್ತಿಲ್ಲ. ಇನ್ನೊಂದ್ಸಲ ಮೇಲ್ಗಡೆ ಹೋದವ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ನಿಮಗೆ ಬೇಕಾದನ್ನ ಕೊನೆಗೆ ತಿಳಿಯಪಡಿಸಿ. ಇಲ್ಲಿ ಜನ ಏನು ಗೊತ್ತಾ, ಫಸ್ಟೇ ಬಂದ್ಬಿಟ್ಟು ಕೇಳೋದು, ನನಗೆ ಅದಾಗಿಲ್ಲ, ನನಗಿದಾಗಿಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ಆಗೋಗ್ಬಿಡ್ಬೇಕು. ಏನು ನಾನೇನು ಬ್ರೋಕರ? ಇಲ್ಲ. ಅದಲ್ಲ, ಪಾಸ್ಟ್ರನ್ನ ಬ್ರೋಕರ್ ಮಾಡ್ತಿದ್ದಾರೆ. ಆ ಪಾಸ್ಟ್ರುಗಳು ಹಂಗೇನಿದ್ದಾರೆ, ಕಾಣಿಕೆಗೋಸ್ಕರ ಏನು ಮಾಡ್ತಾರೆ ಗೊತ್ತಾ? ಆಯ್ತಮ್ಮ ಇಲ್ಲ, ಖಂಡಿಸ್ಬಿಟ್ಟು ಹೇಳ್ಬೇಕು, ನೀನು ಇಂಥ ನಡ್ತಾನೆ ಬಿಡು, ನಿನಗೆ ಸಕ್ಸಸ್ ಆಗ್ತದೆ. ಇಂಥ ಕಾರ್ಯ ಬಿಡು, ಸಕ್ಸಸ್ ಆಗ್ತದೆ. ಅವರಲ್ಲಿರುವಂಥ ವೀಕ್ನೆಸ್ಗಳನ್ನ ಬಿಡದಿದ್ರೆ ಪಾಸ್ಟ್ ಸುಳ್ಳು ಹೇಳ್ದಂಗೆ, ಹೋಗಪ್ಪ ನೀನು ಮಾನ್ಯ, ನಿನಗೆ ಏಸಪ್ಪ ಒಳ್ಳೇದು ಮಾಡ್ತಾರೆ. ಮಾನ್ಯ ಹೋದ್ಮೇಲೆ ಬರೀ ಕೆಟ್ಟದನ್ನೇ ಮಾಡ್ತಾರದು. ಅವಳಿಗೆಲ್ಲಿ ಒಳ್ಳೇದು ಮಾಡ್ತಾರೆ. ನಾನಲ್ಲಿ ಸುಳ್ಳುಗಾರ ಅದೇ, ನನ್ನ ಬಾಯಿ ಮಾತಿಗಳು 100 ರೂಪಾಯಿ ಕಾಣಿಕೆ ಕೊಡ್ತಾಳೆ. ಆ ಕಾಣಿಕೆ ದುಡ್ಡಿಗೂ ನಾನು ಲೆಕ್ಕ ಕೊಡಬೇಕು. ಸುಮ್ಮನಾದರೂ ವಚನ ಕೊಟ್ಬಿಡೋದಲ್ಲ, ಸುಮ್ಮನೆ ಪ್ರವಾದನೆ ಕೊಟ್ಬಿಡೋದಲ್ಲ, ತಿದ್ದಬೇಕು. ಆ ತಿದ್ದುತ್ತಿರುವಂಥ ಸಭೆಯಲ್ಲಿ ಜನಗಳು ನಿಜವಾಗೇ ಕಡಿಮೆ. ನಿಮಗೆ ಒಳ್ಳೇದಾಗ್ತದೆ, ಅದ್ಭುತ ಆಗ್ತದೆ, ಆಶೀರ್ವಾದ ಆಗ್ತದೆ ಹೇಳ್ತಾರಲ್ಲ, ಆ ಸಭೆ ತುಂಬಿ ತುಳುಕ್ತದೆ. ಹಲ್ಲೆಲೂಯಾ. ಅಲ್ಲಿ ಏನು ಮಾಡ್ತದೆ, ಈ ಆಶೀರ್ವಾದಕ್ಕೋಸ್ಕರ ಹೋದಾಗ ಅಲ್ಲಿ ಯೇಸು ನಾಮಕ್ಕಿಂತನೂ ಸೈತನ್ ನಾಮನೇ ಜಾಸ್ತಿ ಇರ್ತದೆ. ತಿಳ್ಕೊಳ್ಳಿ. ನೀವು ಅದ್ಭುತಗಳ ಹಿಂದೆ ಹೋಗಬೇಡಿ, ಆಶೀರ್ವಾದದ ಹಿಂದೆ ಹೋಗಿ. ಆಶೀರ್ವಾದ ಕೊಡುವಂಥ ದೇವರೇ ನಿಮ್ಮ ಹತ್ರ ಇದ್ದ ಮೇಲೆ ನಿಮಗೆ ಅದ್ಭುತ ಆಟೋಮೆಟಿಕ್ಕಾಗಿ ಆಗ್ತದೆ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಆಶೀರ್ವಾದ ಕೊಡುವಂಥ ದೇವರೇ ನಮ್ಮ ಜೊತೆಲಿದ್ದರೆ ಅದ್ಭುತ ಆಟೋಮೆಟಿಕ್ಕಾಗಿ ಆಗ್ತದೆ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಏಸುಗೋಸ್ಕರ ಬನ್ನಿ, ಏಸು ಕೈಯಿಂದ ಬರೋದು ಅದ್ಭುತಕ್ಕಾಗಿ ಬರಬೇಡಿ. ನಿಮಗೆ ಆಗಿರೋಂಥ ಅದ್ಭುತಗಳಿಗೆ ಥ್ಯಾಂಕ್ಸ್ ಹೇಳಿ. ಆಗದೇ ಇರೋದಕ್ಕೆ ನಿಮಗೆ ಅಪ್ಲಿಕೇಶನ್ ಹಾಕಿ, ಈ ವರ್ಷ ಅಪ್ಲಿಕೇಶನ್ ಹಾಕಿ, ಬರೋ ವರ್ಷ ಗ್ಯಾರಂಟಿ ಸ್ಯಾಂಕ್ಷನ್ ಆಗ್ತದೆ. ಯಾಕಂದರೆ ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡಿ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿ. ಇವತ್ತು ಬೇಕಾಗಿರೋದು ಮತ್ತೆ ತಿಳಿಯಪಡಿಸ್ತಾ ಇದ್ದೀರಾ, ಆದರೆ ಇದು 3 ಮಾಡ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇಲ್ಲ, ವಿಜ್ಞಾಪನೆ ಮಾಡ್ತಾ ಇಲ್ಲ, ಕೃತಜ್ಞತಾ ಸ್ತುತಿ ಮಾಡ್ತಾ ಇಲ್ಲ. ಕೇಳೋದು ಮಾತ್ರ ಅಪ್ಪ ಅಪ್ಪ ಎಸಪ್ಪ ನಾಡ್ತೀರಾ. ನಂದು ಗಂಟ್ಲು ಕಟ್ಕೊಬಿಟ್ಟಿದೆ, ಇವತ್ತು ಹಾಡೋಕ್ಕೂ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು ಹೇಳ್ತೀರಾ. ಹೇಳಿ, ಆದರೆ ಏನು ಕೊಡಲಿಲ್ಲ ಸಾಕು, ಏಸಪ್ಪನ ಬಿಟ್ಟ ಅಲ್ಲಿ ಗುಣಗಕ್ಕೆ ಸ್ಟಾರ್ಟ್ ಮಾಡ್ದ. ಏಸಪ್ಪನ ಬಿಟ್ಟ ಗುಣಗಕ್ಕೆ ಸ್ಟಾರ್ಟ್ ಮಾಡ್ದ. ಬೇಡ ಬೇಡ ಬೇಡ, ಏಸಪ್ಪನಿಗೆ ಗೊಣಗಬೇಡಿ. ಪ್ರಾರ್ಥಿಸಿ, ವಿಜ್ಞಾಪನೆ ಮಾಡಿ, ಥ್ಯಾಂಕ್ಸ್ ಹೇಳಿ. ನಾನೇನು ಮಾಡ್ತೀವಿ ಗೊತ್ತಾ, ನಮ್ಮ ಆಫೀಸರ್ ಬಾಯಿಗೆ ಬಂದು ಬೈದ್ಬಿಡ್ತಾರೆ ಒಂದ್ಸಲ. ಅಪ್ಪ ಥ್ಯಾಂಕ್ಸ್, ನಿನ್ನ ಮಗನಿಗೆ ಬಯಸ್ದೆ ಅಲ್ಲ, ನನಗೆ ಬೈದೆ ಅಲ್ಲ, ನಿನಗೆ ಬೈದಿರೋದು ಥ್ಯಾಂಕ್ಸ್. ಅಲ್ಲಯ್ಯ, ನಾನು ಹಂಗೆ ಮಾಡ್ತಾಯಿದ್ದೀನಿ. ಬಾಯಿ ಬಂದು ಬೈದಾಗ ಕೊಡ್ತಾರೆ. ಅಷ್ಟು ಕಷ್ಟಪಟ್ಟು ಇಂಟ್ರೆಸ್ಟ್ ಇಟ್ಬಿಟ್ಟು ಕೆಲಸ ಮಾಡ್ತೀವಿ ಕಣಮ್ಮ, ಆದರೂ ಬಾಯಿಗೆ ಬಂದು ಬೈದ್ಬಿಟ್ಟಾಗ ಅಷ್ಟು ನೋವಾಗ್ತಾ ಗೊತ್ತಾ. ದೇವರೇ, ನಿನ್ನ ಮಗನಿಗೆ ಬೈದರೆ ಅದು ನಿನಗೆ ಬೈದಂಗೆ, ನಿನ್ನೆ ನಾಚಿಕೇಡು ಅಷ್ಟೇ. ನಾ ಸೋತೋದ್ರೆ ನಿನ್ನೆ ನಾಚಿಕೇಡು, ಆದರೂ ಥ್ಯಾಂಕ್ಸ್ ಅಪ್ಪ. ಆ ಥ್ಯಾಂಕ್ಸ್ಗಳಲ್ಲಿ ದೇವ್ರಿಗೆ ಬೇಜಾರಾಗ್ಬಿಡೋಕು, ತಕ್ಷಣ ದೇವ್ರು ಕೊಟ್ಬಿಡೋಕೆ ನಿಮಗೆ.
ಅಲ್ಲಯ್ಯ ಈಸ್ಕೊಳಕ್ಕೂ ಗೊತ್ತಿಲ್ಲ ನಮ್ಮ ಮುಟ್ಟಾಳ್ರು ನಮ್ಮ ಸಭೆಯವರು. ಕೇಳಿ ಇನ್ನು ಮುಂದೆ ಪೂಸಿ ಹೊಡಿದ್ರೆ ಅಪ್ಪನಿಗೆ ಒಬ್ಬನಿಗೆ 1000 ರೂಪಾಯಿ ಕೇಳಬೇಕಂದ್ರೆ ಪೂಸಿ ಹೊಡಿತಾರಂತೆ. ನಮ್ಮ ಅಪ್ಪನ ಪೂಸಿ ಹೊಡಿದ ಹೆಂಗೆ ಗೊತ್ತಾ? ಪ್ರಾರ್ಥನೆ ಮಾಡುತ್ತಾ, ಆರಾಧನೆ ಮಾಡುತ್ತಾ, ವಾಕ್ಯ ಓದ್ತಾ, ಅದ್ರ ಪ್ರಕಾರ ನಡೀತಾ ನೀವು ಪೂಸಿ ಮಾಡಬೇಕು. ಜನಗಳನ್ನ ಪೂಸಿ ಮಾಡಿಬಿಟ್ಟು ಹೇಳ್ದಂಗಲ್ಲ ಅಪ್ಪನಿಗೆ. ಅಪ್ಪನ ಹತ್ರ ಪ್ರಾರ್ಥನೆ ಮಾಡಿನೇ ಹೋಗ್ಬೇಕು, ಆರಾಧನೆ ಮಾಡಿನೇ ಹೋಗ್ಬೇಕು. ಸುಮ್ಮನೆ ಕೊಟ್ಬಿಡಪ್ಪ ಅಂದ್ರೆ ಕೊಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಈಗ ನೋಡಿ ಬರ್ದಿದೆ, ಸರ್ವವಿಷಯ ದೇವರ ಮುಂದೆ ಕೃತಜ್ಞತೆಯನ್ನು ಮಾಡಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಹಾಗಾದರೆ ಈ ತಿಂಗಳು ತಿಳಿಯಪಡಿಸಿದೆ ಅವರಿಗೆ. ಬಾಯಿ ಮುಚ್ಕೊಂಡು ಮನೇಲಿ ಕೂತ್ಕೋಬೇಡಿ, ಸ್ತೋತ್ರ ಮಾಡಿ. ಅಪ್ಪ ನನಗೆ ಇದು ಬೇಕು ಅಂತ ಕೇಳಿ. ಸ್ವಂತ ಅಪ್ಪನ ಮಕ್ಕಳು ಹೆಂಗೆ ಕೇಳ್ತಾರೋ ಹಂಗೆ ನೀವು ದೇವ್ರನ್ನ ಕೇಳಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಫೆಸ 5:20, ಎಫೆಸ 5:20 ಹಾಂ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಒಬ್ಬರಿಗೊಬ್ಬರು ಅದೇ ಕಡಿಮೆ, ದೇವ್ರ ಮಕ್ಕಳಲ್ಲ ಅದೇ ಕಡಿಮೆ. ಒಬ್ರಿಗೊಬ್ರು ವಿನಯವುಳ್ಳವ್ರು ನಡೆದಿಲ್ಲ. ಒಬ್ಬರ ಕಂಡ್ರೆ ಒಂಥರ. ಅದು ಯಾವಾಗ ಗೊತ್ತಾ? ಚಿಕ್ಕ ಸಭೆ ಆಗಿದ್ದಾಗ ನಾವೆಲ್ಲ ಫ್ರೆಂಡ್ಸ್ಗಳೇ. ಸಭೆ ದೊಡ್ಡದಾದಾಗಲೇ ಗೊತ್ತಾಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬರ್ತದೆ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯ ಪಡಬೇಕಂತೆ. ಹಂಗೇಳಿ ನಮ್ಮ ದೇವ್ರಿಗೆ ಎದುರಿಸೋಂಥ ದೇವರಲ್ಲ, ಪಾಪದ ಮೇಲೆ ಭಯ ಇರಬೇಕು. ಕ್ರಿಸ್ತ ಯಾಕೆ ಬಂದಿರೋದು? ನಮ್ಮ ಪಾಪನ ಒತ್ತುಕೊಳ್ಳೋಕೋಸ್ಕರ ಬಂದ್ರಲ್ಲ. ಆ ಒತ್ತುಕೊಂಡಂಥ ಕ್ರಿಸ್ತನ ಮುಂದೆ ಪಾಪ ಮಾಡೋಕ್ಕೆ ಹೆಂಗೆ ಮನಸ್ಸು ಬರ್ತದೆ? ನಾನೀಗ ಏನೋ ತಪ್ಪು ಮಾಡಿಬಿಡ್ತೀನಿ, ನಾನು ಜೈಲಿಗೆ ಹೋಗಿರ್ತೀನಿ. ಶಿವ ಬಂದು 1 ಸಲ ಬಿಡಿಸ್ದ, 2 ಸಲ ಬಿಡಿಸ್ದ, 3ನೇ ಸಲ ಶಿವ ರೋಡಲ್ಲಿ ಕಂಡ್ರು ನಾ ಭಯ ಪಡಬೇಕು. ಯಾಕೆ? ಏನೋ ಪುನಃ ತಪ್ಪು ಮಾಡ್ತಿದ್ದೇನೋ? ಇಲ್ಲ ಸರ್. ತಪ್ಪು ಮಾಡ್ತಿದ್ದೇನೋ? ಇಲ್ಲ ಸರ್. ಭಯ ಪಡಬೇಕು. ಅಯ್ಯೋ ಶಿವನ ಹೋಗಲಿ, ಹಿಂಗೆ ಹೋದ್ರೆ ಏನಾಗ್ತದೆ? ಹಂಗೆ ಆಗಿದೆ ಗೊತ್ತಾ? ಏಸಪ್ಪ ಕ್ಷಮಿಸು ಅಂತ ದೇವ್ರ ತಗೊಂಡು ಗೊತ್ತಾ? ಮಾಡೋದೆಲ್ಲ ಮಾಡ್ತಾಯಿದ್ದಾರೆ, ಸ್ತೋತ್ರ ಮಾಡ್ತಿದ್ದಾರೆ, ಮಾಡೋದೆಲ್ಲ ಮಾಡ್ತಾರೆ. ಭಾನುವಾರ ಆರಾಧನೆ ನಾಯಕಿ, ಬಾಕಿ ದಿವಸ ಬೀದಿ ನಾಯಿ ಥರ ಬೊಗಳ್ತಾ ಇರೋದು. ಪಕ್ಕದ ಮನೆ ಜೊತೆ ಬೊಗಳೋದು, ಅವ್ರ ಜೊತೆಲಿ ಬೊಗಳೋದು, ಇವ್ರ ಜೊತೆಲಿ ಬೊಗಳೋದು, ಧಾರಾವಾಹಿ ನೋಡ್ಕೊಂಡು ಕಿಸಿಯೋದು, ಬಿಗ್ ಬಾಸ್ ನೋಡ್ಕೊಂಡು ಕಿಸಿಯೋದು. ಬರೀ ಹುಚ್ಚು ಕೆಂಪಿಗಳೇ ಇರೋದಲ್ಲಿ 10 ನಿಮಿಷ ನೋಡೋಕ್ಕಾಗಿಲ್ಲ. ನಿಜ ಅಲ್ಲ? ಅದಕ್ಕಿಂತ ನಾವು ಸಾಧ್ಯವಾದಷ್ಟು ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ ಮಾಡ್ತಾ ಕಾಲ ಕಳೆಯೋಣ. ಅದನ್ನು ನಿಮ್ಮ ಮನೆಯವ್ರು ಆಗ್ತದೆ, ನಿಮ್ಮ ಕಣ್ಣು ನೋಡೋಗ್ಬಿಡ್ತದೆ. ಆದರೂ ನಾವು ಮುಖ ತಿರ್ಸ್ಕೊಂಡು ಬರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಹೌದು ಅಂತ ಹೇಳೋರು ಒಬ್ಬರೇ, ಬಾಕಿ ಇರೋಲ್ಲ. ನೋಡ್ತಾ ಇದ್ದೀರಾ? ಹಲ್ಲೆಲೂಯಾ. ಬಿಗ್ ಬಾಸ್ ನೋಡ್ರೆ ಚೆನ್ನಾಗಿದೆ, ಕೈ ಐತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ, ಐಕ್ ಹಾಕಿದ್ರೆ ದೊಡ್ಡವ್ರು ನೋಡೋದು. ಕಳ್ಳನಿಗೊಂದು ಪೀಳನವನ, ಕಳ್ಳನಿಗೊಂದು ಪೀಳನವನ. ಹಲ್ಲೆಲೂಯಾ. ನೋಡಿ, ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿ, ಟಿ ವಿ ನೋಡಬೇಡಿ ಅಂತ ಹೇಳೋದಿಲ್ಲ, ಆದರೆ ಅದರಲ್ಲೇ ಸಮಯ ಕಳಿಬೇಡಿ. ಟಿ ವಿಲಿ ಬರೋದು ಅಡ್ವರ್ಟೈಸ್ಮೆಂಟ್ಗಳು ಒಂದಾದರೂ ಒಳ್ಳೇದಿಲ್ಲ. ನಿಮ್ಮ ಮಕ್ಕಳು ಅದನ್ನು ನೋಡಿದಾಗ ಹಾಳಾಗ್ತಾರೆ. ಅರ್ಥ ಆಗ್ತಿದೆಯಾ? ಅರ್ಧ ಬರ್ಧ ಬಟ್ಟೆ, ಅದರಲ್ಲಿ ಕೋಲ್ಗೇಟ್ ಪೇಸ್ಟ್ದು ಒಂದೇ ಕರೆಕ್ಟಾಗಿ ಅಡ್ವರ್ಟೈಸ್ಮೆಂಟ್ ಇರೋದು. ಯಾಕಂತ ಅವನು ಕ್ರೈಸ್ತ. ಇವತ್ತು ಇನ್ನು ಮುಂದಕ್ಕೂ ನೋಡಿ ಫುಲ್ ಡ್ರೆಸ್ ಹಾಕ್ಬಿಟ್ಟೇ ಅವ್ರು ಕೊಡೋದು. ನಾನು ಅದಕ್ಕೇನೆ ಕೋಲ್ಗೇಟ್ ಪೇಸ್ಟ್ ಯೂಸ್ ಮಾಡೋದು ಜಾಸ್ತಿ. ಯಾಕೆಂದರೆ ಅವರು ಬರುವಂಥ ಆದಾಯನ ಪೂರ್ತಿ ಸಂಪಾದನೆ ಮಾಡಿ ಆಗೋಯ್ತು ಅವ್ರದ್ದು. ಇನ್ನು ಹೆಂಗೆ ಬೇಡಾದರೂ ಬರ್ತಾನೆ ಇದೆ. ಆ ಒಂದು ಅವರಿಗೆ ಸಂಬಳ ಗಿಂಬಳ ಎಲ್ಲ ಕೊಡೋದೆಲ್ಲ ಕೊಟ್ಟು ಬಾಕಿ ಬರುವಂಥ ಆದಾಯನ ಪೂರ್ತಿ ದೇವ್ರಿಗೆ ಆಗ್ತಿದ್ದಾರೆ. ಗೊತ್ತವ್ರು ಕೋಲ್ಗೇಟ್ ಕಂಪನಿ ಎಷ್ಟು ವರ್ಷದ ಹಳೆದು, ನಾವೆಲ್ಲ ಹುಟ್ಟುವಾಗಲೇ ಇತ್ತು. ನಿಜ ಅಲ್ವಾ? ಇವತ್ತು ಕೋಲ್ಗೇಟ್ ಕಂಪನಿಯವರು ಆ ಕಂಪನಿಯವರು ಸಂಬಳ ಗಿಂಬಳ ಎಲ್ಲ ಕೊಟ್ಟಲ್ಲ ಆದಮೇಲೆ, ಬಾಡಿಗೆ ಗಿಡಿಗೆ ಏನು ಕರೆಂಟ್ ಬಿಲ್ ಏನು ಅದೆಲ್ಲ ಕೊಟ್ಟಾದ್ಮೇಲೆ ಬಾಕಿ ಉಳಿತೇನೋ ದುಡ್ಡು
ಲಾಭ, ಆ ಲಾಭನೆಲ್ಲ ಚರ್ಚಿಗೆ ಆಗ್ತಾ ಇದ್ದಾನೆ ಗೊತ್ತಾ. ಆಲಯಕ್ಕೆಲ್ಲ ಆಲಯಗಳಿಗೆ ಆಗ್ತಾ ಇದ್ದಾನೆ. ದೊಡ್ಡ ಫಂಡರ್ ಕೂಡ ಅವನು. ಅರ್ಥ ಮಾಡ್ಕೊಳ್ಳಿ. ಅವನಿಗೆ ಲಾಭ ಬೇಕಾಗಿಲ್ಲ, ಸಂಪಾದನೆ ಆಗೋಗಿದೆ. ಈಗ ದೇವ್ರಿಗೋಸ್ಕರ ನಿಂತಿದ್ದಾರೆ. ಅಲ್ಲಲ್ಲ, ನಮಗೆ ಹಂಗಲ್ಲ. ಒಂದು 100 ರೂಪಾಯಿ ಕೊಡಬೇಕಿದ್ರು, ಕಾಣಿಕೆ ಹಾಕ್ಬೇಕಿದ್ರು ಒದ್ದಾಡ್ತೀವಿ. ಇಡೀ ತಿಂಗಳಲ್ಲಿ ಬೀಳುವಂಥ ಕಾಣಿಕೆ 2100, 2200, 2400 ಮೇಲೆ ದಾಟೋದಿಲ್ಲ. ಇಡೀ ತಿಂಗಳಿಗೆ ನಮಗೆ ನಮ್ಮ ಸಭೆಯಲ್ಲಿ ಬೀಳೋದ ಕಾಣಿಕೆ. ಅದು ನಮ್ಮ ಪೆಟ್ರೋಲ್ ಖರ್ಚಿಗೆ ಸಾಲೋದಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಾಯಿದ್ದೀವಿ. ಈ ಸೇವೆಗೆ ನೀವು ನನ್ನ ಹಾಗೆ ನೀವು ಸೇವೆ ಮಾಡಬೇಕು. ಚಂದ್ರಶೇಖರ್ ಅಂಕಲ್, ನಿನ್ನೆ ನೈಟ್ ಡ್ಯೂಟಿ ಮಾಡಿದ್ದೀನಿ. ಮೊನ್ನೆ ನೈಟ್ ಡ್ಯೂಟಿ, ಹುಷಾರಿಲ್ಲ, ಗಂಟ್ಲು ಕಟ್ಕೊಂಡಿದೆ, ಆದರೂ ನಿನ್ನೆ ನೈಟ್ ಡ್ಯೂಟಿ ಮಾಡಿದೆ. ಮಾಡಿ ಇಲ್ಲಿಗೆ ಬಂದೀನಿ. ಇಲ್ಲಿಗೆ ಒಂದು ಸೇವೆ ಮಾಡಿ ಹೋಗಿರ್ತೀವಲ್ಲ, ಈ ಕಷ್ಟಪಟ್ಟು ಸೇವೆ ಮಾಡಿದ್ದಕ್ಕೆ ದೇವರು ನಿಮ್ಮನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ. ಗ್ಯಾರಂಟಿ. ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಮಾಡೇ ಮಾಡ್ತಾರೆ. ನಾನು ಉಗುಳ್ಕೊಳ್ತಾ ಇಲ್ಲ. ನನ್ನ ಕಣ್ಣು, ನನ್ನ ಮುಖ, ನನ್ನ ಪರಿಸ್ಥಿತಿ ನೈಟ್ ಡ್ಯೂಟಿ ಮಾಡಿದಂಥ ಇದ್ದಿಂತಾನೆ ಅಷ್ಟು ಕಷ್ಟಪಟ್ಕೊಂಡು ಬಂದೀನಿ. ಮತ್ತು ನಾನು ಮಾಡೋ ಜಾಗನ ಟಿ ವಿಲಿ ಹಾಕ್ಕೊಡ್ತೀನಿ. ನೀವು ನೋಡ್ಬಿಟ್ರೆ ನಿಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂಥ ಜಾಗದಲ್ಲಿ ಮಾಡಿ ಬಂದು ಇಲ್ಲಿ ಸುವರ್ಣ ಸಾರುವಾಗ ಬರೀ ನಿಮ್ಮ ಲಾಭಕ್ಕೋಸ್ಕರ ಬಂದರೆ, ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೆಸರಿನಲ್ಲಿ ನಾವು ಸ್ತೋತ್ರ ಮಾಡಿ ತಂದೆ ದೇವರಿಗೆ ಹೇಳ್ಬೇಕಂತೆ. ಸ್ತೋತ್ರ ಮಾಡಬೇಕಂತೆ. ಅದು ಭಯ ಪಟ್ಕೊಂಡು ಸ್ತೋತ್ರ ಮಾಡಬೇಕಂತೆ. ಮತ್ತು ವಿನಯ ಉಳ್ಳವರಾಗಿ ನಡಿಬೇಕು. ಯಾವ ಥರ? ದೇವರ ಮಕ್ಕಳ ಕಂಡಾಗ ಜನಗಳಿಗೆ ಆಗಬೇಕು, ಇವನೆಷ್ಟು ಒಳ್ಳೆಯವನು ಅಂತ. ನೀವು ನಿಮ್ಮ ಸೊಸೆಗೆ ಗೊಣಗಿದ್ರೆ, ನಿಮ್ಮ ಹೆಂಡತಿಗೆ ಗೊಣಗಿದ್ರೆ, ನಿಮ್ಮ ಗಂಡನಿಗೆ ಗೊಣಗಿದ್ರೆ, ದಯವಿಟ್ಟು ಆ ಕ್ಷಣದಲ್ಲೇ ತಪ್ಪಾಯ್ತು ಅಂತ ಕೇಳ್ಕೊಬಿಡಿ. ಅಲ್ಲೆಲ್ಲ ಗೊಣಗಾಟ ಬಂದೋಗ್ಬಿಡುತ್ತೆ. ಬಂದದ ಕ್ಷಮಾಪಣೆ ಕೇಳ್ರಿ. ಅದರ ಬದಲಿಗೆ ಸ್ತೋತ್ರ ಮಾಡಿ. ಇಂಥ ಒಳ್ಳೆ ಹೆಂಡತಿನ ಕೊಟ್ಟಿದ್ದೆ, ಸ್ತೋತ್ರಪ್ಪ, ಅವಳನ್ನ ಬದಲಾವಣೆ ಮಾಡಿ ಕೊಡ್ತಾ. ಅವಳು ಕೆಟ್ಟ ಹೆಂಡತಿಯಾದಾಗ ದೇವ್ರಿಗೆ ತಾನೇ ನಾಚಿಕೆಡು. ಇಂಥ ಒಳ್ಳೆ ಮಗನ ಕೊಟ್ಟಿದ್ದೆ, ಸ್ತೋತ್ರ. ಮಗ ತಪ್ಪಾದ ದಾರಿ ನಡೀತಾ ದೇವ್ರಿಗೆ ತಾನೇ ಶಿಕ್ಷೆ ಅಲ್ಲ, ಇದು ನಾಚಿಕೆಡು. ಆಗ ದೇವರು ಬದಲಾಯಿಸ್ತಾರೆ. ಇಡೀ ಭೂಮಿ ಆಕಾಶನ ಸೃಷ್ಟಿ ಮಾಡೋರು ದೇವರಿಗೆ. ನನ್ನ ಮಗ ತಪ್ಪು ಮಾಡ್ತಿದ್ರೆ ಅವನ ಮೆದುಳನ್ನ ಸರಿ ಮಾಡೋಕ್ಕಾಗೋದಿಲ್ವಾ? ನನ್ನ ಹೆಂಡತಿ ಕಿರಿಕಿರಿ ಮಾಡ್ತಿದ್ರೆ ಅವಳನ್ನ ಸರಿ ಮಾಡೋಕ್ಕಾಗೋದಿಲ್ವಾ? ಅವ್ರ ಗಂಡ ಆಗಿರ್ತಕ್ಕಂಥ ವ್ಯಕ್ತಿ, ಹೆಂಗಸರು, ನಿಮ್ಮ ಗಂಡಂದರು ಕುಡ್ಕೊಬರ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ನಿಮ್ಮ ಪ್ರಾರ್ಥನೆಗೆ, ಅದು ಯಥಾರ್ಥವುಳ್ಳ ಪ್ರಾರ್ಥನೆ, ಯೋಬ ಹೇಳ್ದಂಗೆ ಪ್ರಾರ್ಥನೆಗೆ ದೇವರು ಅವ್ರಿಗೆ ಬುದ್ಧಿಶಕ್ತಿನ ತೆರೀಲಿಕ್ಕಾಗೋದಿಲ್ವಾ? ಕುಡಿಯೋದನ್ನು ಬಿಡಿಸೋಕ್ಕಾಗೋದಿಲ್ವಾ? ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. ಕ್ರಿಸ್ತನಿಗೆ ಭಯಪಟ್ಟು ದೇವರ ನಾಮಕ್ಕೆ ಮಹಿಮೆಪಡಿಸಿದ್ರೆ, ನಿಮ್ಮನ್ನು ಜನಗಳ ಮುಂದೆ ಅತಿ ವಿನಯವುಳ್ಳವರಾಗಿ ನಡೆದ್ರೆ, ದೇವರು ಇವತ್ತಿನಿಂದ ನಿಮಗೆ ಯೋಬನಿಗೆ ಹೇಳಿದಾಗೆ 2ರಷ್ಟು ಆಶೀರ್ವಾದ ಕೊಡ್ತಾರೆ. 2ರಷ್ಟು. ಹಂಗೆ ಹೇಳ್ಕೊಂಡು ಒಂದು ಹೆಂಡ್ತಿ ಇರೋ ನನಗೆ ಇನ್ನೊಂದು ಹೆಂಡ್ತಿ ಆಗಿದೆ ಕೇಳಬೇಡಿ. 2ರಷ್ಟು ಆಶೀರ್ವಾದ ಅಂತೇಳಿ. ಅಲ್ಲಲ್ಲಿಯ ತಪ್ಪಾದಂಥ ಕೋರಿಕೆ ಅಲ್ಲ, ಸರಿಯಾದ ಕೋರಿಕೆಗಳನ್ನ ಕೇಳಿದ್ರೆ 2ರಷ್ಟು ಆಶೀರ್ವಾದ ನಿಮಗೆ. ಅಲ್ಲಲ್ಲಿಯ, ಅಲ್ಲಲ್ಲಿಯ. ಹಾಗಾದರೆ ಪ್ರಿಯರೇ, ಕೊನೆಯದಾಗಿ ಇಬ್ರಿಯ 13:15 ಅಂತ ತೆಗೆದು ಓದೋಣ. ಇಬ್ರಿಯ 13:15 ಓದಿ ಬೇಗ ಬೇಗ. ಆದುದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಆತನೇ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡೋದೇ ನಾವು ಅರ್ಪಿಸುವ ಯಜ್ಞ. ಅಲ್ಲಲ್ಯ, ಅರ್ಥ ಆಗ್ತಿದೆಯಾ? ಇನ್ನೊಂದ್ಸಲ ಓದು ಮಗಳೇ. ಆದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಇದರಲ್ಲೇ ಮಾತ್ರ ಯಜ್ಞಗಳು ಮಾಡಿದ್ರೆ ಯಜ್ಞಗಳ ಥರ ಆಡ್ತಾರೆ. ಯಜ್ಞ ಮಾಡಿದ್ರೆ ಯಜ್ಞ ಥರ ಆಡ್ತಾರೆ ನೋಡಿ. ಅಲ್ಲಿ ಫಸ್ಟ್ ಬೇಕಾದ್ರೆ ಮಾಡಿಬಿಡ್ತಾರೆ. 2ರಂದೇ ನೋಡಿ, ಧರ್ಮ ಕೊಡೋದು ಅದನ್ನೆಲ್ಲ ಮಾಡೋದಿಲ್ಲ. ಎಂಜಿನ ಕೈಯಲ್ಲೂ ಕಾಗೆ ಹೊಡಿಸ್ತಾರೆ, ಒಂದು ಅಗಲ ಬಿದ್ದೋಗ್ಬಿಟ್ರೆ ಅಂತ. ಅಲ್ಲಲ್ವಿಯ, ಈ ವಾಕ್ಯನ ಚೆನ್ನಾಗಿ ಗಮನಿಸಿ. ನಾವು ಈ ವಾಕ್ಯ ಹೇಳಿ ಮುಗಿಸೋಣ. ಆದುದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ನೀವು ಮನೇಲಿ ಆರಾಧನೆ ಮಾಡ್ತಿರೋ, ವಾಕ್ಯ ಓದ್ತಿರೋ ಗೊತ್ತಿಲ್ಲ, ಅದು ಮಾಡಲೇಬೇಕು. ಆದರೆ ದೇವರಿಗೆ ಸ್ತೋತ್ರ ಮಾಡಿ, ಸ್ವಾಮಿ ಬೆಳಿಗ್ಗೆ ನನ್ನ ಮಗ ಡ್ಯೂಟಿಗೆ ಹೋದವನು ವಾಪಸ್ ಸಾಯಂಕಾಲ ಸುರಕ್ಷಿತವಾಗಿ ಕರ್ಕೊಂಡ್ಬಂದಿದೆಯಲ್ಲಪ್ಪ ಸ್ತೋತ್ರ. ಗಾಡೀಲಿ ಯಾವುದೇ ತೊಂದರೆ ಬರ್ತದೆ ಕಾಪಾಡಿದಕ್ಕಾಗಿ ಸ್ತೋತ್ರ.
ನಾನು ತೋಟದಲ್ಲಿ ಕೆಲಸ ಮಾಡುವಾಗ ಯಾವುದೇ ಹಾವು ಹಲ್ಲಿಗಳು ಕಚ್ಚದಂಗೆ, ಬಿಸಿಲಿನ ಜಳಕ್ಕಿನ ಬಿದ್ದೋಗದಂಗೆ, ಮಳೆಗೆ ಏನು ತೊಂದರೆ ಬರ್ತದೆ ಕಾಪಾಡಿದೆಯಲ್ಲ ಸ್ತೋತ್ರ ಅಪ್ಪ. ಎಲ್ಲರಿಗಿಂತ ನನ್ನ ಉನ್ನತ ವ್ಯಕ್ತಿಯಾಗಿ ಮಾಡಿದೆಯಲ್ಲ ಸ್ತೋತ್ರ. ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡೋದಕ್ಕಾಗಿ ಸ್ತೋತ್ರ. ನನ್ನ ಗಂಡ ಕುಡ್ಕತನ ಬಿಟ್ಟದಕ್ಕಾಗಿ ಸ್ತೋತ್ರ. ಇದನ್ನು ಮಾಡ್ತಾನೇ ಇರಬೇಕಂತ ನೀವು. ಒಳ್ಳೆ ಬೆಳೆ ಕೊಟ್ಟಿದ್ದೀಯಪ್ಪ ಸ್ತೋತ್ರ. ಒಳ್ಳೆ ಗದ್ದೆ ಕೊಟ್ಟಿದ್ದೆ ಸ್ತೋತ್ರಪ್ಪ. ಒಳ್ಳೆ ಚಪ್ಪಲಿ ಕೊಟ್ಟಿದ್ದೆಪ್ಪ ಸ್ತೋತ್ರ. ಪ್ರತಿಯೊಂದನ್ನು ಕೇಳ್ರಿ. ಒಬ್ಬ ವ್ಯಕ್ತಿ ಇದ್ದಂತೆ, ಅವನಿಗೆ ಸ್ತೋತ್ರ ಮಾಡೋದು ಫಾಸ್ಟ್ ಹೇಳ್ಬಿಟ್ರಂತೆ. ನೀನು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅಪ್ಪ ಒಳ್ಳೆ ಶರ್ಟ್ ಕೊಟ್ಟಿದ್ಯಾ ಸ್ತೋತ್ರ. ಶರ್ಟಿಗೆ 5 ಗುಂಡಿ ಕೊಟ್ಟಿದ್ಯಾ ಸ್ತೋತ್ರ. ಅದಕ್ಕೂ 2 ಕಾಲರ್ ಕೊಟ್ಟಿದ್ಯಾ ಸ್ತೋತ್ರ. ಅದನ್ನು ಓಪನ್ ಮಾಡೋಕ್ಕಿರೋ ಶಕ್ತಿ ಕೊಟ್ಟಿದ್ಯಾ ಸ್ತೋತ್ರ. ಅದನ್ನು ಪುನಃ ಕ್ಲೋಸ್ ಮಾಡೋಕ್ಕಿರೋ ಶಕ್ತಿ ಕೊಟ್ಟಿದ್ಯಾ ಸ್ತೋತ್ರ. ಹಾಗೆಯೇ ಪ್ಯಾಂಟ್ ಕೊಟ್ಟಿದ್ಯಾ ಸ್ತೋತ್ರ. ಪ್ಯಾಂಟ್ ಜಾರೋಗೋದಂಗೆ ಉಕ್ಸು ಕೊಟ್ಟಿದ್ಯಾ ಸ್ತೋತ್ರ. ಉಕ್ಸಿನ ಮೇಲೆ ಒಂದು ಬೆಲ್ಟ್ ಕೊಟ್ಟಿದ್ಯಾ ಸ್ತೋತ್ರ. ಬೆಲ್ಟಿನ ಕೆಳಗಡೆ ಜಿಪ್ಪು ಕೊಟ್ಟಿದ್ಯಾ ಸ್ತೋತ್ರ. ಜಿಪ್ಪಿನ ಕೆಳಗಡೆ ಪ್ಯಾಂಟ್ ಉದ್ದಕ್ಕೆ ಕೊಟ್ಟಿದ್ಯಾ ಸ್ತೋತ್ರ. ಅದ್ರ ಕೆಳಗಡೆ ಶೂ ಕೊಟ್ಟಿದ್ಯಾ ಸ್ತೋತ್ರ. ಶೂ ಒಳಗಡೆ ಹಾಕೊಳ್ಳೋಕೆ ಸಾಕ್ಸ್ ಕೊಟ್ಟಿದ್ಯಾ ಸ್ತೋತ್ರ. ಹಿಂಗೆ ಹೇಳ್ತಾ ಬಂದಂತೆ ಇದ್ದಕ್ಕಿದ್ದ ದೇವ್ರ ಪ್ರತ್ಯಕ್ಷ ಆಗ್ಬಿಡ್ರಂತೆ. ಸ್ತೋತ್ರ ಮಾಡೋ ಗೊತ್ತಿಲ್ಲ, ಆದರೂ ಅವನು ಏನು ಮಾಡ್ದ, ಶರ್ಟ್ ಕೊಟ್ಟಿದ್ದೆ ಸ್ತೋತ್ರ, ಪ್ಯಾಂಟ್ ಕೊಟ್ಟಿದ್ದೆ ಸ್ತೋತ್ರ, ಶೂ ಕೊಟ್ಟಿದ್ದೆ ಸ್ತೋತ್ರ, ಸಾಕ್ಸ್ ಕೊಟ್ಟಿದ್ದೆ ಸ್ತೋತ್ರ, ಊಟ ಕೊಟ್ಟಿದ್ದ ಸ್ತೋತ್ರ, ಎಲ್ಲದಕ್ಕೂ ಸ್ತೋತ್ರ ಮಾಡ್ತದಂತೆ. ಕೊನೆಗೆ ಇದ್ದಕ್ಕಿದ್ದ ದೇವ್ರ ಪ್ರತ್ಯಕ್ಷ ಆಗ್ಬಿಡ್ರುತ್ತೆ. ಬೇರೆ ವಾಕ್ಯ ಹೇಳ್ಬಿಟ್ಟೆ ಸ್ತೋತ್ರ ಮಾಡಬೇಕಂತಿಲ್ಲ. ನಿಮಗೆ ಆಗಿನ ವಾಕ್ಯದ ಹೇಳಿದಾಗೆ ಎಲ್ಲ ಕಾರ್ಯಗಳು ಎಲ್ಲ ವಿಷಯಗಳಲ್ಲೂ ಸ್ತೋತ್ರ ಮಾಡಿರಿ. ಅಲ್ಲೆಲ್ಲೂಯಾ ಆಗುತ್ತೇನೆ. ಇದು ಒಂದನೇದಾಗಿ ಆತನ ಮೂಲಕವಾಗಿ ಇಲ್ಲಿ ದೇವರ ನಾಮ ಸ್ತೋತ್ರವಾಗಲಿ. ಎಡೆಬಿಡದೆ ಸಮರ್ಪಿಸೋಣ. ನೆಕ್ಸ್ಟ್ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಅವರು ಸತ್ತು 3 ದಿವಸ ಎದ್ದು ಬಂದರು ಅಂತ ನೀವು ನಂಬಿದ್ರೆ ಅದಕ್ಕಿಂತ ದೊಡ್ಡ ಯಜ್ಞ ಯಾವುದಿಲ್ಲ. ನನ್ನ ದೇವರು ನನ್ನ ಪಾಪಕ್ಕೋಸ್ಕರ ಮನುಷ್ಯನಾಗಿ ಬಂದು ಸತ್ತು 3 ದಿವಸ ಪವಿತ್ರಾತ್ಮನಿಂದ ಎಬ್ಬಿಸಲ್ಪಟ್ಟರು ಅಂತ ಯಾರು ನಂಬಿ ಎಬ್ಬಿಸಲ್ಪಟ್ಟ ಮೇಲೆ ನನಗೆ ಇವತ್ತು ರಕ್ಷಕನೂ ಒಡೆಯನಾಗಿದ್ದಾರೆ, ದೇವರು ಆಗಿದ್ದಾರೆ ಅಂತ ಯಾರು ನಂಬ್ತೀರೋ ಅವರಿಗೆ ಇವತ್ತು ಯೇಸು ನಾಮದಲ್ಲಿ ರಕ್ಷಣೆ, ಯೇಸು ನಾಮದಲ್ಲಿ ಆಶೀರ್ವಾದ, ಯೇಸು ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ನಿಮ್ಮ ಕೋರಿಕೆಗಳು ಈಡೇರುತ್ತದೆ. ಅಲ್ಲಲ್ಲಿಯಾ. ನೆಕ್ಸ್ಟ್ ಅಲ್ಲಿ ಕೆಳಗಡೆ ಬರ್ತದೆ, ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿ. ಇದು ದೇವರಿಗೆ ಇಷ್ಟವಾದ ಸಮರ್ಪಕವಾದ ಯಜ್ಞಗಳು. ಹಾಗಾದರೆ ಧರ್ಮ ಮಾಡೋದು ಜಾಗದಲ್ಲಿ ಧರ್ಮ ಮಾಡಿ, ಸಹಾಯ ಮಾಡೋದಾದರೆ ಸಹಾಯ ಮಾಡಿ. ಒಬ್ಬ ಹಾಸ್ಪಿಟ್ಲಿಗೆ ಹೋದಾಗ ಸಹಾಯ ಮಾಡಿ. ಇವತ್ತು ನಾವೊಂದು ತೀರ್ಮಾನ ಮಾಡಿದ್ವಿ. ನಮ್ಮ ಫ್ಯಾಕ್ಟ್ರಿಲಿ ಒಂದು ಹುಡುಗಿ ಬೈಕಿಂದ ಜಾರಿ ಬಿದ್ದು ಕಾಲದ ಮೂಳೆ ಕಟ್ಟಾಗೋಗಿದೆ. ತುಂಬ ಒಳ್ಳೆಯ ಹುಡುಗಿ. ಅವರು ಲೋಕದವರು ಅಂತ ನಾವು ತಿಳಿಬಾರ್ದು. ಇವತ್ತು ನಮ್ಮ ಫ್ಯಾಕ್ಟ್ರಿಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ದಿವಸ ಸಂಬಳನ ಅವಳಿಗೆ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಅವಳು ಇನ್ನೂ ಬರೋಕ್ಕಾಗೋದಿಲ್ಲ, ಫ್ಯಾಕ್ಟ್ರಿ ಬರೋಕ್ಕಾಗೋದಿಲ್ಲ, ಅವಳಿಗೆ ಕಾಲೇ ಇಲ್ಲ. ಫ್ಯಾಕ್ಟ್ರಿ ಕಟ್ಟಾಗಿದ್ರೆ ತುಂಡಾಗಿದೆಲ್ಲ, ಒಳಗಡೆ ಮೂಳೆ ಕಟ್ಟಾಗಿದ್ದು. ಆ ಮೂಳೆ ಆಪ್ರೇಷನ್ಗೆ 5 ಲಕ್ಷ ಕೇಳ್ತಾರೆ. ESI ಆಸ್ಪತ್ರೆ ಮಾಡಿದ್ರು ಕೂಡ ಅವರಿಗೆ 2 ಲಕ್ಷ ಅಂತ ಗ್ಯಾರಂಟಿ ಖರ್ಚಾಗ್ತದೆ. ನಾವಲ್ಲಿ ತೀರ್ಮಾನ ಮಾಡಿದ್ದೀವಿ ಅಂತ ಗೊತ್ತಾ, ನಾವೆಲ್ಲರೂ ಸರಿ ಒಂದೊಂದು ದಿವಸ ಸಂಬಳ ಕೊಡೋಣ. ಅವಳು ಇನ್ನೂ ಡ್ಯೂಟಿ ಬರೋಕ್ಕಾಗೋದಿಲ್ಲ, ಬಂದರೂ ಅವ್ರು ಸೇರಿಸ್ಕೊಳ್ಳೋದು ಕಷ್ಟ, ಅವಳು ನಡೆಯೋಕ್ಕಾಗೋದಿಲ್ಲ. ನಿಜ ಅಲ್ವಾ? ಅವಳು ಬರೋದಿಲ್ಲ ಅಂದ್ಕೊಂಡು ಟಾಟಾ ಬಾಯ್ ಮಾಡಬಾರ್ದು. ಅವಳು ಬರೋದಿರಲಿ. ಈ ಟೈಮಲ್ಲಿ ನಾವು ಮಾಡೋದು ಸಹಾಯ ಅಲ್ಲಿ ತಲುಪ್ತಿದೆ. ನಮ್ಮ ಫ್ಯಾಕ್ಟ್ರಿ ಹುಡುಗಿರೆಲ್ಲ ಸೇರಿಕೊಂಡು ನಾವು ಮಾಡಿರೋದು. ನಮ್ಮ ಗಾರ್ಡ್ಗಳ ಕೈಯಿಂದನೇ ಒಂದು 20,000 ಕಲೆಕ್ಷನ್ ಆಗ್ಬೋದು ನನ್ನ ಅಂದಾಜು. ಅರ್ಥ ಮಾಡ್ಕೊಳ್ಳಿ. ಅವಳಿಗೆ 20,000 ಮುಖ್ಯ ಅಲ್ಲ, ಎಮರ್ಜೆನ್ಸಿಗೆ ನಮ್ಮ ಸಹಾಯಕ್ಕೆ ಹಣ ಹೋಯ್ತಲ್ಲ ಅದಕ್ಕೆ ದೇವರ ಆಶೀರ್ವಾದ ಇದೆ. ಹಾಗೆ ಒಬ್ಬ ರೋಡಲ್ಲಿ ಮಲ್ಕೊಂಡಿರ್ತಾರೆ, ಬಿದ್ದೋಗಿರ್ತಾರೆ, ಹೊಟ್ಟೆ ಹಸಿದ ಕಡೆ ಹೋಟ್ಲಿಂದ ಊಟ ತೆಗೆದಾದ್ರು ಕೊಡಿ. ಆಸ್ಪತ್ರೆಗೆ ಹೋದಾಗ ದುಡ್ಡೇ ಇಲ್ಲ ಅಂತಂದಾಗ ಸರ್ ನಾವೆಲ್ಲ ಸೇರಿ 100 ರೂಪಾಯಿ ಕಲೆಕ್ಷನ್ ಮಾಡೋದು ಒಬ್ಬ ಲೀಡ್ರಾಗಿ ಅಲ್ಲಿ ಇರೋರೆಲ್ಲ ಕೊಟ್ಬಿಡ್ತಾರೆ ಗೊತ್ತಾ. ಸರ್ ಇವ್ರು ಈ ಥರ ಹೇಳ್ತಿದ್ದಾರೆ ಸರ್, ಒಳಗಡೆ ಟ್ರೀಟ್ಮೆಂಟ್ ದುಡ್ಡಿರಂತೆ, ಎಲ್ಲ 55 ಕೊಡೋಣ ಸರ್, ಕಲೆಕ್ಷನ್ ಮಾಡಿ ಅಲ್ಲೇ ಸಿಗ್ತದೆ, ತಗೊಂಬಂದು ಅವ್ರ ಮುಂದೆ ಕೊಟ್ಬಿಡಿ. ಹಿಂಗೆಲ್ಲ ನಾವು ಮಾಡ್ಬೋದು ಕಣಪ್ಪ. ನಮ್ಮ ಕೈಯಿಂದ ಇದ್ದಾಗಬೇಕು ಅಂದಿಲ್ಲ, ನಮ್ಮ ಕೈಲಿ ಇಲ್ಲದಿದ್ದರೂ ಮಾಡ್ಬೋದು. ಅಲ್ಲಲ್ಲಿಯ ಸೌಂಡ್ ಇಲ್ಲ ಯಾಕೋತಾ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಧರ್ಮ ಮಾಡೋದನ್ನು ಮರೆಯಬೇಡಿ, ಇದೇ ಸಮರ್ಪಕ ಯಜ್ಞಗಳು. ಹಾಗಾದರೆ ಪ್ರಿಯರೇ, ಈಗ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇಷ್ಟು ವಾಕ್ಯಗಳಲ್ಲಿ ಬಂದಿರೋದು ಕೃತಜ್ಞತಾ ಸ್ತುತಿ ಮತ್ತು ಸ್ತೋತ್ರವನ್ನು ಮಾಡಿ. ನೀವು ಆರಾಧನೆ ಮತ್ತು ಸ್ತೋತ್ರ ಮಾಡ್ತಾನೆ ಇರಬೇಕು. ವಾಕ್ಯ ಓದೋದು, ಪ್ರಾರ್ಥನೆ ಮಾಡೋದು ಮಾಡಬೇಕು ನಿಜ, ಆದರೆ ಸ್ತೋತ್ರ ನೀವು ಮಾಡ್ತಾನೇ ಇರಬೇಕು. ಅಪ್ಪ ಒಳ್ಳೆ ಪಾತ್ರ ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಕುಕ್ಕರ್ ಕೊಟ್ಟಿದ್ದೆ ಸ್ತೋತ್ರಪ್ಪ, ಕುಕ್ಕರಲ್ಲಿ 3 ವಿಸಿಲಾಯಿತು ಸ್ವಾಮಿ ಸ್ತೋತ್ರ, ಅದರೊಳಗೆ ಅನ್ನ ಬೆಂದಿದೆ ಸ್ವಾಮಿ ಸ್ತೋತ್ರ, ಒಳ್ಳೆ ಸಾಂಬಾರು ಕೊಟ್ಟಿದ್ದೆ ಸ್ತೋತ್ರ. ಮಾಡ್ಕೊಬನ್ನಿ. ಎಲ್ಲರೂ ಕೇಳೋಂಗೆ ಮಾಡಬೇಡಿ. ಹುಚ್ಕೆಂಪು ಅಂತ ಹೇಳ್ತಾರೆ, ನಿಮ್ಮ ಹೃದಯದಲ್ಲಿ
ಬಾಯಲ್ಲಿ ಮನಸ್ಸಿನಲ್ಲಿ ಮಾಡಿ. ಬಾಯಲ್ಲಿ ಮಾಡಬೇಕಾಗುತ್ತೆ ಒಬ್ಬರೇ ಇದ್ದಾಗ ಇಬ್ಬರಿದ್ದಾಗ ಮಾಡಿ. ಆಮೆನ್. ಮಗ ಗಾಡಿ ಎತ್ಕೊಬರ್ತಾರೆ, ಅಪ್ಪ ನನ್ನ ಮಗನ ಎಷ್ಟು ಸುಂದರವಾಗಿ ಇಟ್ಟಿದ್ದೆಪ್ಪ ಸ್ತೋತ್ರ ಸ್ತೋತ್ರ ಯೇಸಪ್ಪ. ಹೇಳ್ಬರ್ತಾರೆ. ಹೇಳ್ಬೋದು. ಇದು ಹೇಳೋಕ್ಕಾಗಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಿಲ್ಲ. ನೀವು ಫಿಲಿಪ 4:6 ಹೇಳ್ದಾಗೆ ನೀವೇನಾದರೂ ಈ ತಿಂಗಳು ಸ್ತೋತ್ರ ಮಾಡಿ ಕೇಳೋದಾದ್ರೆ ಬರೋ ವರ್ಷಕ್ಕೆ ನಿಮ್ಮ ಈಡೇರಿಕೆಗಳೆಲ್ಲ ದೇವರು ಈಡೇರಿಸ್ತಾರೆ. ಆದರೆ ಈ ತಿಂಗಳ ನಿಮ್ಮ ಪ್ರಾರ್ಥನೆ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ. ಆಮೆನ್. ಹಲ್ಲೆಲೂಯಾ. ಚಿಕ್ಕ ಪರೀಕ್ಷೆಗಳನ್ನ ಮಾಡಿದಾಗ ಬಿದ್ದೋಗ್ಬಿಡಬೇಡಿ, ಅದರಲ್ಲೂ ಸ್ತೋತ್ರ ಮಾಡಿ, ಅದರಲ್ಲೂ ಸ್ತೋತ್ರ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ಆಮೆನ್. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಈಗ ನಾವು ಮುಂದಿನ ಭಾಗ ಕರ್ತನ ಮೇಜಿನ ಭಾಗಕ್ಕೆ ಹೋಗುವಾಗ ದೇವರು ತಾನೇ ಆಶೀರ್ವಾದ ಮಾಡಲಿ. ಆಮೇನ್. ಆಮೆನ್. ಆಮೇನ್. ಆಮೇನ್.